ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಜುನನಿಗೆ ಸುಖದ ತ್ರೈವಿಧ್ಯವನ್ನು ತಿಳಿಸ್ತಾ ಇದ್ದಾನೆ. ಫಲದಲ್ಲಿನ ವಿಶೇಷವಾಗಿರತಕ್ಕ ನಂಟು, ಜೀವನ ಕರ್ಮತಂತ್ರದಲ್ಲಿ ಇರಲಾಗಿ ಆ ಫಲದ ಕೊನೆಯ ಹಂತ ಅದು ಸುಖದ ಅನುಭವ. ಹಾಗಾಗಿ ಆ ಸುಖದಲ್ಲಿ 3 ಬಗೆ ಇದೆ ಅಂತ ಇದ್ದಾನೆ. ಸಾತ್ವಿಕ ಸುಖ ಅಂದರೆ ಬೇರೆ, ರಾಜಸ ಸುಖ ಅಂತ ಸುಖವನ್ನೇ ಗುರುತಿಸಲಿಕ್ಕೆ ಬರುತ್ತೆ, ಅದರಂತೆ ತಾಮಸ ಸುಖ ಇದೆ. ಸಾತ್ವಿಕ ಸುಖದಲ್ಲಿನ ಒಂದು ವಿಶೇಷಾಂಶವನ್ನು ಹೇಳಿದ್ದ, ಅದರ ಮೂಲ ಎಲ್ಲಿಂದ ಅದರ ಉಗಮ ಅಂತ. ಹಾಗೆ ರಾಜಸ ಸುಖಕ್ಕೂ ಒಂದು ಉಗಮವನ್ನು ಕೊಟ್ಟು ಮೂಲದಿಂದಾಗಿ ಅದರ ವೈಶಾಲ್ಯದಲ್ಲಿ ವ್ಯತ್ಯಾಸ ಇದೆ, ರಾಜಸವಾಗಿ ಬಂದಿದೆ ಅಂತ ಗುರುತಿಸ್ತಾನೆ. 2 ಸುಖಗಳ ಹತ್ತಿರ ನಾವು ನೋಡಿಕೊಂಡಾಗ ಅದು ಎಷ್ಟು ಭಿನ್ನವಾಗಿದೆ, ಬೇರೆಯಾಗಿದೆ ಅಂತ ಅರ್ಥ ಮಾಡಿಕೊಳ್ಬೋದು. ವಿಷಯೇಂದ್ರಿಯ ಸಂಯೋಗಾತ್ ಯದ್ದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂಸ್ಮೃತಂ. ಸಾತ್ವಿಕ ಸುಖ ಅದು ನಾವು ಗುರುತಿಸಬಹುದು. ಹೇಗೆ ಅಂದರೆ, ಮೊದಲಿಗೆ ನಾವು ಕಷ್ಟವನ್ನು ಅನುಭವಿಸಬೇಕಾಗತ್ತೆ, ಕಷ್ಟದಲ್ಲೇ ಮುಂದಡಿ ಇಡಬೇಕಾಗತ್ತೆ, ಕೊನೆಗೆ ಅದರ ಸುಖವನ್ನು ಇಷ್ಟವನ್ನು ನಾವು ಕಾಣಬಹುದು ಅಂತ. ಹಾಗಾಗಿ ಮೊದಲು ನಮಗೆ ತೊಂದರೆ ಬಂದಾಗ, ಕಷ್ಟ ಅನಿಸಿಕೊಂಡಾಗ ಇದು ಒಳ್ಳೆಯದು ಅಂತ ಹೇಳಬಹುದು ಸಾಮಾನ್ಯವಾಗಿ. ಇದರದ್ದು ಮುಂದರಿಕೆ ಅದು ಒಳ್ಳೆಯದಾಗತ್ತೆ. ಕಷ್ಟ ಕೊಟ್ಟು ಕಷ್ಟವಾಗಿಸಿಕೊಂಡ ಕೆಲಸ ಅದು ನಮಗೆ ಕೊನೆಗೆ ಇಷ್ಟವಾಗಿ ಅಮೃತವಾಗಿ ಮಾಡಿದ್ದು ಸಾತ್ವಿಕ ಅಂತ ಅನಿಸಿಕೊಳ್ಳಬಹುದು. ಸಾತ್ವಿಕ ಸುಖವನ್ನು ನಾವು ಪಡೆಯಬಹುದು. ಹಾಗಾಗಿ ಲೋಕದಲ್ಲಿ ತೊಂದರೆ ಬಂದಾಗ ಹೇಳುತ್ತಾರೆ, ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ. ತೊಂದರೆಗಳು ಬರುವುದು ಹೆಚ್ಚು ಯಾವುದಕ್ಕೆ ಕೇಳಿದರೆ ಒಳ್ಳೆಯದ್ದಕ್ಕೆ ಮಾತ್ರ ಅಂತ. ಕೆಟ್ಟದು ಮಾಡುವಾಗ ತೊಂದರೆ ಬರುವುದಿಲ್ಲ, ಕೆಟ್ಟವರಿಗೇನು ಹಾನಿಯಾಗುವುದಿಲ್ಲ. ಮನೆಗೆ ಬೆಂಕಿಡಲು ಹೋಗುವಾಗ ದೊಂದಿ ನಂದುವುದಿಲ್ಲ, ಅದೇ ದೇವರ ದೀಪ ಹಚ್ಚಲಿಕ್ಕೆ ಹೋಗೋ 10 ಸರಿ ನಂದುತ್ತದೆ. ಅದು ನಾವು 8ನೇ ಸರಿಯೇ ನಿಲ್ಲಿಸಿಬಿಡ್ತೇವೆ. ಅದು ಲೆಕ್ಕದಲ್ಲಿ 10 ಅಂತ ಇತ್ತು, ನಮಗೆ ಗೊತ್ತಿಲ್ಲ. ಅದು 8 ಸರ್ತಿ ಪ್ರಯತ್ನಿಸಿ ಆಯಿತು, ಇನ್ನೆಂಥದ್ದು ಹೋಗಲಿ ಸಾಕು, ದೇವರಿಗೆ ಇವತ್ತು ಇಷ್ಟೇ ದೀಪ, ನಾಳೆಗಾಯಿತು ಎಣ್ಣೆ ಅಂತ ಹಾಗೆ ಬಿಟ್ಟು ಹೋಗ್ತೇವೆ. ಅದನ್ನು ಗಾಳಿ ಬರ್ತದೆ ಅಂದರೆ ಅದು ಪ್ರಾಣದೇವರು, ದೇವರ ಸೇವೆ ಮಾಡಲಿಕ್ಕೆ ಬಿಡುವುದಿಲ್ಲ. ಅವರ ನೆನಪು ಮಾಡಿಕೊಳ್ಳಬೇಕು. ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ ಅಂತ. ದೇವರಿಗೆ ದೀಪ ಇಡುವುದಾದರೂ ಮೊದಲು ಗುರುಗಳು ಎಲ್ಲವನ್ನು ನಡೆಸಿಕೊಡುವವರು. ಗುರುಗಳು ಅಂದರೆ ನಾನು ಒಪ್ಪುವುದಿಲ್ಲಯ್ಯ, ನಮಗೆಲ್ಲ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಗುರುಪೀಠ ಬೇರೆ ಹೇಳಿದ್ದಾರೆ ಅಂದರೆ, ಅಯ್ಯ ಗುರು ಅಂದರೆ ದೊಡ್ಡದು ಅಂತ ಅರ್ಥ, ಹಿರಿಯ ಅಂತ ಅರ್ಥ. ನಮ್ಮ ದೇಹದಲ್ಲಿ ಗುರುತರವಾದ ಸಂಗತಿ ಏನು ಹೇಳಿ? ಉಸಿರು. ಮತ್ತೆಲ್ಲ ರಿಪೇರಿ ಮಾಡಲಿಕ್ಕೆ ಬರ್ತದೆ, ಅದೊಂದು ಮಾತ್ರ ರಿಪೇರಿ ಆಗಲಿಕ್ಕೆ ಆಗೋದಿಲ್ಲ. ಮತ್ತೆಲ್ಲವೂ ದುಡ್ಡು ಕೊಟ್ಟರೆ ಸಿಗುತ್ತೆ, ಹೃದಯವೂ ಸಿಗ್ತದೆ, ಬೇರೆ ನೆತ್ತರೂ ಸಿಗ್ತದೆ. ಉಸಿರು ದುಡ್ಡು ಕೊಟ್ಟು ತಗೊಳ್ಳುವ ಅಂದರೆ ಅದೆಂತ ಆಮ್ಲಜನಕದ ಸಿಲಿಂಡರ್ ತಂದು ಕೊಡ್ತಾರೆ ಅಷ್ಟೇ. ಮತ್ತು ಮೂಗಿಗೆ ಇಡ್ತಾರೆ ನಳಿಕೆಯನ್ನು, ಕೊನೆಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಅದಾಗುವುದಿಲ್ಲ. ಕೇನೇಷಿತಂ ಪ್ರತತಿ ಪ್ರೇಷಿತಂ ಮನಃ ಕೇನ ಪ್ರಾಣ ಪ್ರಥಮ ಪ್ರೈತಿಯುಕ್ತ ಅಂತ. ಮೊದಲ ಉಸಿರಾಟ ಎಲ್ಲಿಂದ ಬಂತೋ, ಯಾರು ಗರ್ಭದಿಂದ ಹೊರಗೆ ಬಂದಾಗ ಅದನ್ನು ಮೂಗಿನಲ್ಲಿ ತುಂಬಿಸಿ ಉಸಿರಾಡಿಸಿ ಹೆಸರು ಪಡೆಸಿದನೋ ಅವನೇ ಕೊನೆಯ ಉಸಿರನ್ನು ನಿಲ್ಲಿಸಿ ಕಬಳಿಸ್ತಾನೆ, ಕಳುಹಿಸಿಕೊಡುತ್ತಾನೆ, ಸಾಕನಿಸ್ತಾನೆ. ಹಾಗಾಗಿ ನಾವು ಯಾವತ್ತೂ ಗುರುಗಳಿಗೆ
ಆಭಾರರಾಗಿಯೇ ಇರಬೇಕು, ಸಾಧ್ಯವೇ ಇಲ್ಲ ಆಗತ್ತೆ ಅದನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಗಾಳಿಗೆ ಅದು ನಂದಿತು ಅನ್ನುವ ಮೊದಲು ಪ್ರಾಣನನ್ನು ನೆನೆದು ಮುಂದುವರಿಸಿ, ದೀಪದಲ್ಲಿ ಒಂದು ಪ್ರಾಣಶಕ್ತಿ ಇದೆ, ನಮ್ಮಲ್ಲಿ ಒಂದು ಶಕ್ತಿ ಇದೆ, ಅದು ಸಮನ್ವಯಗೊಳಿಸಬೇಕು. ಹಾಗಾಗಿ ಒಳ್ಳೆಯ ಕೆಲಸಕ್ಕೆ ಯಾವತ್ತೂ ಅಡ್ಡಿ. ಒಳ್ಳೆಯದು ಮಾಡುವ ಅಂದಾಗ 10 ಜನರ ತೊಂದರೆಗಳು, 10 ಜನರ ಯೋಚನೆಗಳು, ಅವರ ವಾಸನೆಗಳು ಅಂದರೆ ಸಂಸ್ಕಾರಗಳು. ವಾಸನೆ ಅಂದರೆ ಅವರದ್ದೇ ಆದ ಸಂಸ್ಕಾರದಲ್ಲಿ ನಮ್ಮನ್ನು ದುಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ, ಎಳಿತಾರೆ, ಮುಳುಗಿಸಲಿಕ್ಕೆ ನೋಡ್ತಾರೆ, ಹಠ ಮಾಡುತ್ತಾರೆ. ನಾವು ಕೈ ಬಿಡಲೇಬೇಕಾಗುತ್ತೆ ಅನಿವಾರ್ಯಕ್ಕೋಸ್ಕರ, ಕೆಲವರ ಹೆಸರಿಗೋಸ್ಕರ, ಕೆಲವರ ವೇಷಕ್ಕೋಸ್ಕರ, ಕೆಲವರ ಬಲಾತ್ಕಾರಕ್ಕೋಸ್ಕರ, ಕೆಲವರ ಪ್ರಭಾವಕ್ಕೋಸ್ಕರ. ಎಷ್ಟೋ ಒಳ್ಳೆಯ ಕೆಲಸದಲ್ಲಿ ಯಾವತ್ತೂ ನಿಲ್ತಿವೆ. ಆದ್ದರಿಂದ ಮೊದಲು ಕಷ್ಟ ಬಂದರೆ, ವಿಷವನ್ನು ನೀನು ಉಂಡರೆ, ಕಹಿ ಅನುಭವಿಸಿದರೆ ಮುಂದೆ ನಿನಗೆ ಸಿಹಿ ಇದೆ, ಸವಿಯಲು ಸುಖ ಇದೆ ಎನ್ನುವುದು ಖಾತ್ರಿ. ಅದು ಒಳ್ಳೆಯ ಕೆಲಸ ಅಂತ ಅರ್ಥ ಮಾಡ್ಬೋದು. ಎಲ್ಲವೂ ಹಾಗೆ ಅಂತಲ್ಲ. ಹಾಗಾಗಿ ತೊಂದರೆ ಬಂದದ್ದು ನೋಡಿ ಇದು ಒಳ್ಳೆಯ ಕೆಲಸ ಅಂತ ಮುಂದುವರಿಸುವುದಲ್ಲ, ನೋಡಿಕೊಳ್ಳಬೇಕಾಗತ್ತೆ. ಆದರೂ ಸಾಮಾನ್ಯ ಪರಿಚಯಿಸಿದರೆ ಕೃಷ್ಣ ಹೇಳ್ತಾನೆ, ಸುಖದ ನಮೂನೆ ಹೇಗಿದೆ ಕೇಳಿದರೆ ಮೊದಲು ವಿಷ ಮತ್ತು ಅಮೃತ, ಅದು ಸಾತ್ವಿಕ. ಈಗ ಅದನ್ನು ತಿರುಗಿಸಿ ಹೇಳುತ್ತಾ ಇದ್ದಾನೆ. ಅಷ್ಟರಲ್ಲಿ ಹೇಳಲಿಲ್ಲ, ಒಂದು ಶಬ್ದ ಹೇಳಿದ್ದೆ, ಆತ್ಮಬುದ್ಧಿ ಪ್ರಸಾದಜ ಎನ್ನುವುದು ಇಟ್ಕೊಳ್ಬೇಕು ಅಂತ. ಹಾಗೆ ಇದನ್ನು ತಿರುಗಿಸಿ ಹೇಳ್ತಾನೆ, ರಾಜಸ ಅಂದರೆ ಮೊದಲು ಅಮೃತ ಮತ್ತು ವಿಷ, ಅದು ರಾಜಸ. ಇದು ತಾಮಸ ಅಲ್ಲ. ಮತ್ತೆ ತಾಮಸದಲ್ಲಿ ಮೊದಲು ವಿಷ ಕೊನೆಗೂ ವಿಷ, ಅದು ತಾಮಸ. ಆದ್ದರಿಂದ ರಾಜಸ ಎಷ್ಟು ಕೇಳಿದರೆ ಸತ್ವದ ವಿರೋಧ. ಆದರೆ ಸತ್ವದ ವಿರೋಧ ಆದರೂ ಸತ್ವಕ್ಕೆ ರಾಜಸವೂ ವಿರುದ್ಧ, ತಾಮಸವೂ ವಿರುದ್ಧವೇ. ಸತ್ವ ಅಲ್ಲ ಎನ್ನುವುದು ಎರಡೂ ಹೌದು. ಅದರಿಂದ ತೀರ ಪರಿಣಾಮದಲ್ಲಿ ವ್ಯತ್ಯಾಸ ನೋಡಿದರೆ ಸತ್ವಕ್ಕೆ ಸರಿಯಾಗಿ ವಿರುದ್ಧವಾಗಿ ವಿಪರೀತವಾಗಿ ರಾಜಸ ಇದೆ. ಸತ್ವದಲ್ಲಿ ಮೊದಲು ವಿಷ ಮತ್ತು ಅಮೃತ, ರಾಜಸದಲ್ಲಿ ಮೊದಲು ಅಮೃತ ಮತ್ತು ವಿಷ. ಸಾತ್ವಿಕದಲ್ಲಿ ಮೊದಲು ಕಹಿ ಅನುಭವ ಮತ್ತು ಸಿಹಿ, ರಾಜಸದಲ್ಲಿ ಮೊದಲು ಸಿಹಿ ಮತ್ತು ಕಹಿಯೇ, ಮತ್ತೆ ವ್ಯತ್ಯಾಸ ಆಗುವುದಿಲ್ಲ. ಅದನ್ನು ಮೊದಲು ಗಮ್ಮತ್ನಲ್ಲಿ ಯಾರು ಇರ್ತಾರೆ, ಮೊದಲ ದಿವಸ ದುರ್ಯೋಧನ ಗೆದ್ದ, ಕೊನೆ ಎಲ್ಲ ದಿವಸ ಸೋತ. ಮೊದಲ ದಿವಸ ಪಾಂಡವರು ಸೋತರು, ಮತ್ತೆಲ್ಲ ದಿವಸ ಗೆದ್ದರು. ಹಾಗೆ ಆ ಯಾವುದನ್ನು ನಾವು ನಡೆಸಿಕೊಂಡಾಗ ಮೊದಲಿಗೆ ಕಷ್ಟವನ್ನು ನಷ್ಟವನ್ನು ವಿಪರೀತವಾಗಿ ಮಾಡಿಕೊಳ್ಳುತ್ತೇವೆಯೋ ಅದು ಮುಂದಕ್ಕೆ ನಮಗೆ ಅದಕ್ಕಿಂತ ಹೆಚ್ಚಿನ. ಯಾಕೆಂದರೆ ದೇವರು ಒಳ್ಳೆಯದು ಮಾಡುವಾಗ ಮೊದಲು ನಿಲ್ಲಿಸ್ತಾರೆ. ಧ್ರುವನಿಗೂ ಕಾಡಿಗೆ ತೆರಳಿದಾಗ ಎಷ್ಟು ಅಡ್ಡಿಗಳು ಬಂತು. ಪ್ರಹ್ಲಾದನು ದೇವರನ್ನು ಕರೆದಾಗ ದೇವರು ಪಕ್ಕಕ್ಕೆ ಬರಲಿಲ್ಲ. ಎಲ್ಲ ಪ್ರಕ್ರಿಯೆಗಳು ಹಿರಣ್ಯಕಶಿಪು ಇದ್ದು ಮುಗಿಬೇಕು, ಕಾಯ್ತಾ ಇದ್ದಾನೆ. ಇದು ರೊಟ್ಟಿಯ ಕಥೆ ಇದ್ದಾಗ ಆಗತ್ತೆ. ಕೆಲಸದಲ್ಲಿ ತೋಟದಲ್ಲಿ ದುಡಿಯುವ ರೈತನಿಗೆ ಅವನ ಮಡದಿ ಚಪಾತಿ ತಂದು ಕೊಟ್ಟಳು, ತಿಂದ. ಚಟ್ನಿ ಹುಡಿಯಲ್ಲಿ ಮುಳುಗಿಸಿ ತಿಂತಾ ಇದ್ದಾನೆ. 8 ತಿಂದಾಗ ಅವನಿಗೆ ಹೊಟ್ಟೆ ತುಂಬಿತು. ಅವ ಹೇಳ್ತಾನೆ, ನಿನಗೆ ಇದೇ ಮೊದಲು ಕೊಡಬಾರ್ದಿತ್ತ, ಅಷ್ಟು ಉಳಿತಿತ್ತಲ್ಲ ನೋಡು, ಇದು ತಿನ್ನುವಾಗ ನನಗೆ ಹೊಟ್ಟೆ ತುಂಬಿದ್ದು ನೋಡು ಅಂತಾನೆ ಅವ. ಏನಲ್ಲಾದರೂ 8ರವರೆಗೆ ಹೋಗಲೇಬೇಕು, ಆಚೆ ಈಚೆ ಏನು ಮಾಡಿದರೂ ಒಂದೇ, ಅದು ಲೆಕ್ಕ ಹೇಳಲಿಕ್ಕೆ ಸುಲಭ. ಹಾಗೆ ಪ್ರಹ್ಲಾದನಿಗೆ ಕತ್ತಿಯಿಂದ ಹೊಡೆಯುವಾಗಲೇ ಬರ್ಬೋದಿತ್ತಲ್ಲ ದೇವರು. ವಿಷ ಹಾವುಗಳಿಂದ ಕಚ್ಚಿಸುವಾಗ, ಪರ್ವತದಿಂದ ದೂಡುವಾಗ, ಅಭಿಚಾರಕ್ಕೆ ಕರ್ಮ ಮಾಡುವಾಗ, ಗಾಳಿಗೆ ಬಿಟ್ಟಾಗ, ಅದೆಲ್ಲ ಹೇಳಬೇಡಿ ಅಯ್ಯ, ಎಲ್ಲ ಮುಗಿಲಿ, ಕೊನೆಗೆ ದೇವರು ಬರ್ತಾನೆ. ಹಾಗೆ ಕಷ್ಟಗಳ ಸರಮಾಲೆಗಳ ಕಡೆಯಲ್ಲಿ ಅಮೃತದ ಅದ್ಭುತವಾದಂತಹ ಔತಣ ಇದೆ ಅಂತ ಕೃಷ್ಣ ಉಲ್ಲೇಖ ಮಾಡಿದ. ಅದನ್ನು ತಿರುಗಿಸಿ ಹೇಳುತ್ತಾನೆ, ಮೊದಲೆಲ್ಲ ಗಮ್ಮತ್ತೇ ಗಮ್ಮತ್ತು, ವೈಭವವೇ ವೈಭವ, ಆಡಿದ್ದೇ ಆಡಿತ್ತು. ಎಷ್ಟೋ ಜನ ರಂಗಮಂಚವೇರಿ ದುರ್ಯೋಧನ ಪಾತ್ರ ಹಾಕಿದವರು ಕೈ ಚಪ್ಪಾಳೆ ಗಿಟ್ಟಿಸಿಕೊಂಡಿದ್ದಾರೆ. ಅವನು ಹೇಳಿಕೊಳ್ಳುತ್ತಾನೆ, ಇಷ್ಟು ಸಮಯಗಳವರೆಗೆ ಚೆನ್ನಾಗಿ ರಾಜ್ಯಭಾರ ಮಾಡಿದ ಹೆಮ್ಮೆ ನನಗಿದೆ, ಸಾವಿನಲ್ಲಿ ಸುಖ ಇದೆ ಅಂತ. ಜನಕ್ಕೆ ಲೆಕ್ಕ ಗೊತ್ತಿಲ್ಲ. ನಿಜವಾಗಿ ಪಾಂಡವರು ಹಸ್ತಿನಪುರದಲ್ಲಿ ಇದ್ದಾಗ ಕೊನೆಗೇನೋ ತಕರಾರಿನಿಂದ ವಾರಣಾವತದಿಂದ ಬಂದು ದ್ರೌಪದಿಯನ್ನು ಪಡೆದು ನಿಂತಾಗ ಕೊನೆಗೆ ಅವರಿಗೆ ಬಿಟ್ಟುಕೊಟ್ರು ಇಂದ್ರಪ್ರಸ್ಥವನ್ನು, ಅರ್ಧ ರಾಜ್ಯ ಅಂತ ಹೇಳಿಕೊಂಡು. ಅಲ್ಲಿ ಅವರು 23 ವರ್ಷ ರಾಜ್ಯಭಾರ ಮಾಡಿದ್ದಾರೆ. ಇಲ್ಲಿ ದುರ್ಯೋಧನ ತೆಪ್ಪಗೆ ಕೂತಿದ್ದಾನೆ, ಧೃತರಾಷ್ಟ್ರ ಇದ್ದಾನೆ, ಭೀಷ್ಮ ಇದ್ದಾನೆ, ದ್ರೋಣ ಇದ್ದಾನೆ, ಕರ್ಣ ಎಲ್ಲ ಇದ್ದಾರೆ ಇಲ್ಲಿ. ಅದು ಎಂಥದ್ದು, ಪಾಂಡವರು ಸಾಮ್ರಾಟರಾಗಿ ರಾಜಸೂಯ ಮಾಡಿ ಎಲ್ಲ ಊರಿನ ಎಲ್ಲರನ್ನು ಗೆದ್ದು ತಂದು ಕೂತಿದ್ದಾರೆ. ಇವ್ರಿಗೆ ಎಲ್ಲಿಗೆ ಹೋಗಲಿ? ಇವರದ್ದು ಅಷ್ಟು ವರ್ಷದಲ್ಲಿ ಒಂದು ದಿಗ್ವಿಜಯ ಇಲ್ಲ.
ಯಾಕೆ ಹೊರಟು ಹೋದರೆ ಕಾಲು ಮುರಿದುಕೊಂಡು ಬರ್ತಾರೆ ಇವರು. ಕಾಶಿರಾಜನಲ್ಲಿಗೆ ಪಾಂಡವರು ಇದ್ದಾಗಲೇ ಹಸ್ತಿನಪುರದಲ್ಲಿ, ಇನ್ನೂ ಪಾಲಾಗಿ ಬರಲಿಲ್ಲ. ಪಾಲಾಗಿ ಬರುವ ಮುಂಚೆನೇ ಕಾಶಿರಾಜನಲ್ಲಿ ಹೋಗಿ ಸ್ವಯಂವರದಲ್ಲಿ ಹುಡುಗಿಯನ್ನು ದುರ್ಯೋಧನ ಎಳ್ಕೊಂಡ. ಕರ್ಣನೇ ಇದ್ದ ಅಲ್ಲಿನ ಸುವಜ್ರ ರಾಜ, ಎಲ್ಲರಿಗೂ ಹೊಡೆದು, ಅವನು ಸುವಜ್ರನೇ, ಎಲ್ಲರನ್ನು ಹೊಡೆದು ಒಳಗೆ ಹೋಗಿ ಹಾಕಿಸಿಬಿಟ್ಟ. 100 ಜನರು ಅಲ್ಲಿ ಸೆರೆ ಬಿದ್ದಿದ್ದಾರೆ. ದ್ರೌಪದಿಯ ಮದುವೆ ಆಗಿದೆ ಆಗ ಭೀಷ್ಮ ಹೇಳುತ್ತಾನೆ, ಮರ್ಯಾದೆ ಪ್ರಶ್ನೆ, 100 ಜನರನ್ನು ಕರ್ಕೊಂಡು ಬನ್ನಿಂದ. ಹೋಗುವುದಿಲ್ಲ ಅಂದರು. ಧೃತರಾಷ್ಟ್ರ ಹೇಳ್ತಾನೆ, ನನ್ನ ಮಕ್ಕಳ ಗತಿ ದಮ್ಮಯ್ಯ ಬಿಟ್ಟುಕೊಡಿ ಅಂತ. ಇಲ್ಲ, ಎಲ್ಲಿ ಕರ್ಣನೂ ಇಲ್ಲ, ಇಲ್ಲಿ ಯಾರಿಲ್ಲ ಬಿಡಿಸಿಕೊಳ್ಳುವವರು. ಮತ್ತು ವಿದುರ ಹೇಳುತ್ತಾನೆ, ಭೀಮ ಏನಾದರೂ ಮಾಡಯ್ಯ, ನನಗೆ ವಿಷ ಕೊಟ್ಟು ಮುಳುಗಿಸ್ಲಿಕ್ಕೆ ಹೋಗಿದ್ದಾರೆ, ಹಾವು ಕಚ್ಚಿಸಿ ಕೊಲ್ಲಿಕ್ಕೆ ನಿಂತಿದ್ದಾರೆ, ಬೆಂಕಿಯಲ್ಲಿ ಹಾಕಿ ನಮ್ಮನ್ನು ಇಲ್ಲ ಮಾಡಲಿಕ್ಕೆ ನಿಂತಿದ್ದಾರೆ ಇವರಿಗೆಲ್ಲ ನಾವು ಬಿಡಿಸುವುದಾ? ಇನ್ನೊಮ್ಮೆ ಕೊಡಲಿಕ್ಕೆ ಅವರು ಬೆಂಕಿಯಲ್ಲ, ನಾವೇ ಕೈಯಲ್ಲಿ ದೊಂದಿ ಕೊಟ್ಟಾಗತ್ತೆ, ಬೇಡ ಅಂತ. ಧರ್ಮರಾಜ ಹೇಳುತ್ತಾನೆ, ನಾನು ಅಣ್ಣ ಅಲ್ವಾ? ಹೌದು. ಅವನು ಅಣ್ಣ ಹೋಗು ಅಂದ. ಮಾತಾಡುವಾಗ ನೀ ಅಣ್ಣನ ಹೇಳಿದ್ದು ಕೇಳ್ತೀಯ ಅಂದ. ಹೌದು ಅಂದ ಮೊದಲೇ. ಅವನು ಅಣ್ಣ ಹೋಗು ಅಂದ. ದುರ್ಯೋಧನ 1 ದಿನ ಮೊದಲು ಹುಟ್ಟಿದ್ದಾನೆ ಅಷ್ಟೇ ಅಣ್ಣ ಅಂದರೆ. ಭೀಮಸೇನ ಮರುದಿನ ಹುಟ್ಟಿದ್ದಾನೆ. ದುರ್ಯೋಧನ ಬಂದೆ ಅಂದ. ಭೀಮಸೇನ ಹೇಳಿದ ಕೊಂದೆ ಅಂದ. ಮರುದಿನ ಬಂದು ಅಷ್ಟೇ. ಬಂದ್ಯಾ ಮುಗೀತು ಅಂತ ಅರ್ಥ ಅಂದ. ನೀನಿದ್ದಲ್ಲಿ ನಾನು ಬರ್ತೇನೆ ಅಂದಿದ್ದ. ಹಾಗಾಗಿ ಕೊನೆಗೆ ಭೀಮಸೇನ ಹೋಗಿ ಲಡಾಯಿ ಮಾಡಿ ಅಲ್ಲಿ ಬಿಟ್ಟು ಕೊಡಲಿಲ್ಲದಿದ್ದಾಗ ಸುವಜ್ರನನ್ನು ಕೊಂದು ತಂದ, ಇವರನ್ನು ಬಿಡಿಸಿದ. ಹತ್ವಾ ಸುವಜ್ರ ಮಮುಚತ್ ಭೀಷ್ಮಾಂಬಿಕೆಯ ವಿದುರಾಗ್ರಜ ವಾಕ್ಯ ನುನ್ನಃ. ಅವರೆಲ್ಲರಷ್ಟು ಜನ ದಮ್ಮಯ್ಯ ದಕ್ಕಯ್ಯ ಆಗಿ, ದಮ್ಮಯ್ಯ ಹೋಗು ಮಾರ ಹಸ್ತಿನಪುರದ ಗದ್ದುಗೆಯ ಪ್ರಶ್ನೆ ಹೇಳಿ, ಮರ್ಯಾದೆ ಪ್ರಶ್ನೆ ಅಂತೇಳಿ ಉಳಿಸಿಕೊಂಡು ಬಂದ ಅಷ್ಟೆ. ಮತ್ತೆಂತ ಶಕ್ತಿ ಉಂಟವರಿಗೆ. ಅದರಿಂದ ಏನಿಲ್ಲ, ಇದು ಹೇಳಬೇಕು ರಂಗಮಂಚಲ್ಲಿ ಕೂತ ದುರ್ಯೋಧನ, ನಿನ್ನ ಕತೆ ಗೊತ್ತಾ ನಿನಗೆ ಅಂತ. ಆ ಬೈರಾಸ್ ಮಾಡಬೇಕು ಅವರನ್ನು ನಿಜವಾಗಿ. ದುರುಸು ಪೂರ ಕೆಳಚಾಕಿ ಕಳಿಸ್ಬೇಕು. ಒಂದು ಚೂರು ಕತೆ ಗೊತ್ತಿಲ್ಲ, ಒಟ್ಟು ಗಲಾಟೆ ಮಾಡ್ತಾರೆ, ಹಾಗೆ ಪ್ರಯೋಜನ ಇಲ್ಲದ ಕಥೆಗಳು. ಹಾಗಾಗಿ ಭೀಮಸೇನ ಪಾಂಡವರು 23 ವರ್ಷಗಳ ಕಾಲ ಹಸ್ತಿನಪುರದ ತುಂಡಾಗಿ ನಿಂತಾಗ ಇಂದ್ರಪ್ರಸ್ಥದಲ್ಲಿ ಅಖಂಡ ಸಾಮ್ರಾಜ್ಯದ ಒಡೆಯರಾಗಿ ನಿಂತವರು, ರಾಜಸೂಯ ಮಾಡಿ. ಸಮ್ರಾಟರು ಅಂದರೆ ಹಾಗೆ ಎಲ್ಲರೂ ತಲೆ ಬಗ್ಗಿಸಲೇಬೇಕು ಅಂತ ಅರ್ಥ, ಇವರೇನೂ ಅಲ್ಲ. ಆಯಿತಾ? ಆ ನಂತರ ಕಾಡಿಗೆ ತೆರಳಿದ್ರು ಮೋಸದ ಜೂಜಿನಿಂದ. ಮಾತಿಗೆ ಬದ್ಧರಾಗಿ ಇರಲಿ, ಸಾಯಿಲಿ ಅಷ್ಟೇ ಅಲ್ವ. 12 ವರ್ಷ 1 ವರ್ಷ ಅಲ್ಲ, ಹೋಗುವ ಅಂದರು. ಹೋದರು. ಹಿಂದೆ ಬಂದರು. ಮತ್ತೆ ಹೋದರು. ಆಗ ಧೃತರಾಷ್ಟ್ರ ಇದ್ದಾನೆ, ಭೀಷ್ಮ ಇದ್ದಾನೆ, ದುರ್ಯೋಧನೆಲ್ಲ ಅರಸ ಆಗಲಿಲ್ಲ. ಮತ್ತೆ ಬಂದರು, ಕೊಡಿ ಅಂದರು, ಕೊಡಲಿಲ್ಲ. ಕರಾರು ಮುಗಿದಿದೆ, ಕೊಡೋದಿಲ್ಲ ಆದರೆ ಹೊಡೆದು ತಗೊಳ್ಳುತ್ತೇವೆ ಎಂದು ಹೊಡೆದು ತಗೊಂಡ್ರು. ಅವು ಹೇಳಿದ್ದ ದುರ್ಯೋಧನ, ನಾನು ಬದುಕಿರುವವರೆಗೆ ಒಂದು ಮನೆ ಅಂತ ಒಂದು ಸೂಜಿ ಮನೆಯಷ್ಟು ಜಾಗ ಕೊಡೋದಿಲ್ಲ ಅಂದ. ಹಾಗಾದರೆ ತೆಗಿತೇನೆ ಅಂತ ತೆಗೆದರು. ತೆಗೆದು 36 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದ್ದಾನೆ. ನೋಡಿ ಲೆಕ್ಕ ಹಾಕಿ. ಏನಿಲ್ಲದ ರಾಜ್ಯ ಹೇಳಿದರು. ಏನಿಲ್ಲದ ರಾಜ್ಯ ಆದರೂ ವಿದುರ ಇದ್ದಾನೆ. ಭೀಷ್ಮ ಅವರೆಲ್ಲ ಸಾಯಲಿಕ್ಕೆ ಬಂದರು. ಭೀಷ್ಮ ಸ್ವೇಚ್ಛಾಮರಣಿ, ಸಾಯಬೇಕು ಅಂತ ಇಲ್ಲ, ಅವನೇ ಸತ್ತದ್ದು. ಹೌದು ತಾನೆ? ದ್ರೋಣನು ಸಾಯಲಿಲ್ಲ, ಅವನು ತನ್ನ ದೇಹವನ್ನು ಅವಸಾನ ಮಾಡಿಕೊಂಡ, ಬೇಕು ಅಂದೆ ಇರಲಿ ಅಂತ. ಇವರದ್ದು ಅನ್ಯಾಯ ನೋಡಿ ಪರವಾಗಿಲ್ಲ ಅಂದ. ಅಶ್ವತ್ಥಾಮ ಬದುಕೇ ಇದ್ದಾನೆ, ಕೃಪಾಚಾರ ಬದುಕೇ ಇದ್ದಾರೆ, ಇನ್ನೇನು ಯಾರು ಸತ್ತರು ಈಗ? ಭೀಷ್ಮ ಯಾವತ್ತೂ ಸಾಯುವವ, ಅವನು ಬದುಕಿದ್ರು ಬದುಕ್ತಾನೆ, ಸಾಯತ್ರು ಸಾಯ್ತದ, ಅವನಿಷ್ಟ. ಇಲ್ಲಿ ಯುದ್ಧವನ್ನು ಲೆಕ್ಕ ಹಾಕಬೇಕಾಗಿಲ್ಲ. ದ್ರೋಣ ಅವನು ಯುದ್ಧದಲ್ಲಿ ಘಾಸಿಗೊಂಡು ಸಾಯಲಿಲ್ಲ, ಯೋಗದಿಂದ ದೇಹ ಅವಸಾನ ಮಾಡಿದ. ಸುಮ್ಮನೆ ಇವರಿಗೋಸ್ಕರ ಇದ್ದರೆ ಯುದ್ಧ ಮಾಡಬೇಕು, ಎಷ್ಟು ಅಂತ ಮಾಡೋದು, 5 ದಿನ ಸಾಕು ನನ್ನದನ್ನು ನಿಲ್ಲಿಸಿದ. ಇನ್ಯಾರನ್ನು ಕೊಂದರು ನೋಡಿ. ಕರಾರುವಾಕ್ಕಾಗಿ ಪಾಂಡವರು ಯಾರನ್ನು ಕೊಂದಿಲ್ಲ ಆ ಲೆಕ್ಕದಲ್ಲಿ. ಅದನ್ನು ರಾಜ್ಯಭಾರದ ಕತೆ ಎತ್ತದಗ್ರೇ ವಿಷಮಿವ ಪರಿಣಾಮೆ ಅಮೃತಭೋ. ಮೊದಲು ಅವರಿಗೆ ತೊಂದರೆ ಕಂಡರು, ಪೂರ್ಣವಾಗಿ ಎಲ್ಲ ಅಖಂಡ ಸಾಮ್ರಾಜ್ಯವನ್ನು ಬಹಳ ವೈಷ್ಣವ ರೀತಿಯಲ್ಲಿ ಆ ಕಾಲದಲ್ಲಿ ಎಲ್ಲ ಕಡೆಯಲ್ಲಿಯೂ 5 ಪಂಡಿತರನ್ನು ನಿಲ್ಲಿಸಿ ಗ್ರಾಮ ಪಂಚಾಯಿತಿ ಕ್ರಮವನ್ನು ನಡೆಸಿಕೊಟ್ಟವ ಭೀಮಸೇನ. ಇಡೀ ಊರಿನಲ್ಲಿ ಪರೀಕ್ಷಿತ ರಾಜನ ಮುಂದುವರಿಕೆಯಲ್ಲಿಯೂ ಮೊನ್ನೆವರೆಗೆ ಅಂತಾರೆ 2000 ಪಾಂಡವರ ವರ್ಷ ಸಂತಾನ ಇರುವವರೆಗೆ 2000 ವರ್ಷಗಳ ಕಾಲ ಪಾಂಡವರು ಈ ನೆಲದಲ್ಲಿ ಕಲಿಯುಗ ಬಂದ ನಂತರವೂ ಬಹಳ ಚೆನ್ನಾಗಿ ಅದ್ಧೂರಿಯಾಗಿ ತಮ್ಮ ವೈಷ್ಣವ ಪ್ರಜ್ಞೆಯಿಂದ ದೇಶವನ್ನು ಆಳ್ತಿತ್ತು. ಇನ್ನೇನು ಹೇಳುವ. ಆದ್ದರಿಂದ ಇದ್ದಾಗಲೇ 36 ಮತ್ತು 23 59 60 ವರ್ಷಗಳ ಕಾಲಷ್ಟು ಬಂದಾಗ ಒಬ್ಬನ 100 ವರ್ಷದ ಬದುಕಿದ್ದೇ 100 ವರ್ಷ ಅಷ್ಟೇ, 106 ವರ್ಷ. 100 ವರ್ಷ ಬದುಕಿನಲ್ಲಿ 60 ವರ್ಷ ರಾಜ್ಯಭಾರ ದೊಡ್ಡ ಸಂಗತಿ, ಬಹಳ ದೊಡ್ಡ ಸಂಗತಿ, ಅದು ಕಮ್ಮಿ ಏನಲ್ಲ. ಅದು ಅರ್ಥ ಆಗಿಸಿಕೊಳ್ಳಬೇಕು. ಆದ್ದರಿಂದ ಭೀಮಸೇನನ ಅಥವಾ ಪಾಂಡವರ ರಾಜ್ಯಭಾರದಲ್ಲಿ ವಿಷ ಇತ್ತು ಹೇಳಲಿಕ್ಕೆ ಬರುವುದಿಲ್ಲ. ಮೊದಲು ವಿಷದಂತಿದ್ದು ಮುಂದೆ ಅಮೃತವಾಗಿ ಆಗಿದೆ. ಅದು ಸಾತ್ವಿಕವಾದ ಸುಖವೇ ಅವರದ್ದು, ರಾಜಸ ಸುಖ ಅಲ್ಲ.
ರಾಜಸುಖ ಇವರದ್ದು ತಿರುವುಮುರು. ಮೊದಲು ಅಮೃತ ಗೆದ್ದೆವು ಅಂತ ಖುಷಿಪಟ್ಟರು ಮೋಸದಿಂದ, ಕೊನೆಗೆ ವಿಷವನ್ನು ಉಂಡು ಸತ್ರು. ಹೀಗೆ ಎರಡು ರೀತಿಯಿಂದ ಸಾತ್ವಿಕ ಮತ್ತು ರಾಜಸವಾದ ವಸ್ತುವನ್ನು ತಿಳಿಸಿಕೊಟ್ಟರು. ಆತ್ಮಬುದ್ಧಿ ಪ್ರಸಾದಜ ಎನ್ನುವುದಾಗಿ ಸಾತ್ವಿಕ ಸುಖದ ಬಗ್ಗೆ ಕೃಷ್ಣ ಒಂದು ಸುಂದರವಾದ ವ್ಯಾಖ್ಯೆಯನ್ನು ಕೊಟ್ಟಿದ್ದ, ಅದರ ಮೂಲವನ್ನು ತೋರಿಸಿಕೊಟ್ಟಿದ್ದ. ರಾಜಸುಖದ ಮೂಲಕ್ಕೆ ಬಹಳ ಚೆನ್ನಾಗಿ ಹೇಳುತ್ತಾನೆ, ವಿಷಯೇಂದ್ರಿಯ ಸಂಯೋಗಾತ್ ಅಂತಾನೆ. ಇದು ವಿಷಯೇಂದ್ರಿಯ ಜ, ಅದು ಆತ್ಮಬುದ್ಧಿ ಪ್ರಸಾದ ಜ, ಇಷ್ಟೇ ವ್ಯತ್ಯಾಸ. ಅದನ್ನು ಕೊನೆಗೆ ಹೇಳಿದ್ದ, ಇಲ್ಲಿ ಶ್ಲೋಕದಲ್ಲಿ ಇದನ್ನು ಮೊದಲಿಗೆ ಹೇಳುತ್ತಾನೆ. ಇದೆಲ್ಲ ಹೇಳಿಕೆಯಲ್ಲಿ ಒಂದು ಗಮ್ಮತ್ತಿದೆ. ಅಂದರೆ ಸಾತ್ವಿಕ ಸುಖದಲ್ಲಿ ಆತ್ಮಬುದ್ಧಿ ಪ್ರಸಾದ ಎನ್ನುವುದು ಕೊನೆಗೆ ಆಗುವುದು ಬಹಳ ಕಷ್ಟ, ತುಂಬ ಪರಿಶ್ರಮ ಬೇಕು. ಇದರಲ್ಲಿ ರಾಜಸ ಸುಖದಲ್ಲಿ ಸುರುವಿಂದಲೇ ವಿಷಯೇಂದ್ರಿಯ ಸಂಯೋಗವೇ ಆಗಿರುತ್ತದೆ. ವಿಷಯಗಳು ಮೊದಲು ಇದರ ಅರ್ಥ ನೋಡಿಕೊಳ್ಳುವಾಗ ಎರಡರ ವ್ಯತ್ಯಾಸ, ಎರಡರಲ್ಲಿನ ವೈವಿಧ್ಯ, ಅದರ ವಾಸ್ತವವಾದ ತಾರತಮ್ಯ ಅರ್ಥ ಆಗುತ್ತೆ. ವಿಷಯಗಳು, ಅವುಗಳಲ್ಲಿ ಇಂದ್ರಿಯಗಳ ಸಂಯೋಗ, ಪರಿಪೂರ್ಣವಾಗಿರತಕ್ಕ ಸಂಬಂಧ, ಜೊತೆಯಾಗಿರುವುದು. ಸಂಯೋಗ ಅಂದರೆ ಒಂದು ಪರಸ್ಪರವಾಗಿ ಕೂಡಿಕೊಳ್ಳುವುದು. ವಿಷಯಗಳು ಇಂದ್ರಿಯಗಳನ್ನು ಪ್ರೀತಿಸುತ್ತವೆ, ಇಂದ್ರಿಯಗಳು ವಿಷಯಗಳನ್ನು ಪ್ರೀತಿಸುತ್ತವೆ. ಒಂದನ್ನು ಲಾಲಿಸುತ್ತದೆ, ಒಂದನ್ನು ಪಾಲಿಸುತ್ತದೆ. ಇದನ್ನು ಚೆನ್ನಾಗಿ ಹೇಳಿದರು. ಇನ್ನೊಂದು ಪುರಾಣದಲ್ಲಿ ವೇದವ್ಯಾಸರು ಹೇಳುವಾಗ ಹೇಳುತ್ತಾರೆ ಹಾಗೆ, ಜಾತೀಶತೇಷು ಲಭತೆ ಭುವಿ ಮಾನುಷತ್ವಂ ತತ್ರಾಪಿ ದುರ್ಲಭತರಂ ಖಲುಭೋ ದ್ವಿಜತ್ವಂ ಯಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ತಸ್ಯ ಅಮೃತಂ ಹಸ್ತಗತಂ ಕ್ಷರತಿ ಪ್ರಮಾದಾತ್, ತಸ್ಯಾಮೃತಂ ಕ್ಷರತಿ ಹಸ್ತಗತಂ ಪ್ರಮಾದಾತ್ ಅಂತ. ಯಾರು ಬಂದಿರತಕ್ಕಂತಹ ಈ ಬದುಕನ್ನು, ಮಾನವ ಜನ್ಮ ದೊಡ್ಡದು, ಅದು ಹಾಳು ಮಾಡಿ ಕೊಳ್ಳದಿರಿ ಉಚ್ಚಪ್ಪಗಳಿರ ಅಂತ ಅವರು ಕೂಗಿ ಹೇಳಿದ್ದು ಈ ಗೆರೆಯನ್ನು, ಅದನ್ನು ಹೇಳಿಕೊಂಡು ತಿರುಗಿ ಹೇಳಿದ್ದಲ್ಲ, ನಾವು ಅದನ್ನು ಹೇಳಿಕೊಂಡು ತಿರುಗುವುದು. ತಾಳ ತಟ್ಟಿಕೊಂಡು ಮೂರು ಸರ್ತಿ ಹೇಳುತ್ತಾ ಪ್ರತಿನಿತ್ಯ ಅಖಂಡ ಭಜನೆ ಅಂತ ಹೇಳಿಕೊಂಡು ಮಾಡೋದು ಪ್ರಯೋಜನ ಇಲ್ಲ. ಅಖಂಡ ಭಜನೆ ಆದರೆ ಮಾಡಬಹುದು, ನಾನು ಹೇಳುತ್ತೇನೆ, ಆದರೆ ಹೇಳ್ಬಾರ್ದು, ಖಂಡ ಆಗಬಾರ್ದು. ಕುತ್ತಿಗೆಯಲ್ಲಿ ಶುರು ಮಾಡಿದ ಸದ್ದು ನಿಲ್ಲಬಾರ್ದು. ಹಾಗಾದರೆ ಖಂಡ. ಇದೆಂತ ಇಲ್ಲ, ಒಬ್ಬನನ್ನು ಕುಳ್ಳಿರಿಸು, ಗೆಲ್ಲಾಟ ಇದ್ದಾಗಿದೆ. ಇಡೀ ಓಡ್ತಾನೆ ಇದ್ದಾರೆ ಮಕ್ಕಳು, ಹೌದು ಓಡ್ತಾ ಇದ್ದಾರೆ, ಎಲ್ಲಿ ಸುತ್ತಲಿ ಕೂತಿದ್ದಾರೆ. ಒಬ್ಬನ ಬೆನ್ನ ಹಿಂದೆ ಗೆಲ್ಲಿಟ್ಟದು ಓಡಿಸಿದ್ದು, ಅವ ಬಂದು ಇನ್ನೊಬ್ಬನ ಬೆನ್ನ ಹಿಂದೆ ಕೂತಿದ್ದಾನೆ. ಅವ 3/4 ಗಂಟೆ ಕೂತ್ಕೊಳ್ಳೋದೆ, 5 ನಿಮಿಷ ಮಾತ್ರ ಓಡೋದು ಒಟ್ಟಿದ್ದು ಆಟದಲ್ಲಿ. ಯಾಕೆ 50 ಜನ ಇದ್ದಾರೆ, ಓಡಲಿಕ್ಕೆ ಬೇಕಲ್ಲ ಪ್ರತಿಯೊಬ್ಬರು. ಮೊದಲೇ ಹೇಳಿರ್ತಾರೆ ಟೀಚರು, ಒಮ್ಮೆ ಗೆಲ್ಲಿಟ್ಟ ನಂತರ ಇನ್ನೊಮ್ಮೆ ಅವನ ಬೆನ್ನ ಹಿಂದೆ ಗೆಲ್ಲಿಡಬಾರ್ದು ಅಂತ ಇಡೀ ಆಟದಲ್ಲಿ. ಹಾಗಾಗಿ ಎಲ್ಲಿ ಓಡಲಿಕೊಂಡು ಅವನಿಗೆ 3/4 ಗಂಟೆ ಕೂತದ್ದೇ, 5 ನಿಮಿಷದಲ್ಲಿ ಓಡಿದ ಮಧ್ಯೆಯಲ್ಲಿ ಅಷ್ಟೇ. ಎಲ್ಲಿಯೋ ಗೆಲ್ಲಿಟ್ಟಾಗ ಮಾತ್ರ ಒಂದು 3 ಸುತ್ತು ಬಂದಾಗಿ ನಿಂತ, ಅದನ್ನು ಪ್ರಯೋಜನ ಆಗಲಿಲ್ಲ. ಹಾಗೆ ಕ್ರಮ ಹಾಗೆ. ಅದರಿಂದ ಬದುಕು ಹೇಳಿಕೊಂಡು ತಿರುಗಲಿಕ್ಕಲ್ಲ, ವಾಸ್ತವವಾಗಿ ಮನುಷ್ಯನ ಜನ್ಮ ಅತಿ ಸಾಂದ್ರವಾದದ್ದು. ಅದನ್ನು ಹಾಳು ಮಾಡಿಕೊಳ್ಳದೆ ಎಸ್ತನ್ನ ಲಾಲಯತಿ ಎಸ್ತನ್ನ ಪಾಲಯತಿ ಲಾಲಯತಿ, ಇದು ಆಚೀಚಾಗಿದೆ. ಅವನು ಕೇಳಿದ್ದೇನೂ ಅರ್ಥ ಆಗಲಿಲ್ಲ. ಅವ ಹೇಳಿದ, ವಾಸ್ತವವಾಗಿ ನೀನು ಈ ದೇಹವನ್ನು ಆಡಿಸಬೇಡ, ಮತ್ತು ದುಡಿಸಿಕೋ ಅಂತ. ನಾ ಇವತ್ತು ದುಡಿಸಿಕೊಳ್ಳುವುದಿಲ್ಲ, ಆಡಿಸಿಕೊಳ್ಳುತ್ತೆ. ಎಷ್ಟು ಸಾಧ್ಯ ಉಂಟು ಅಷ್ಟು ದೇಹದ ವೈಭವಕ್ಕೋಸ್ಕರ, ಬದುಕಿನ ಗಮ್ಮತ್ತಿಗೋಸ್ಕರ ನಮ್ಮ ಪ್ರಯತ್ನವನ್ನು, ನಮ್ಮ ತಂತ್ರಗಾರಿಕೆಯನ್ನು, ನಮ್ಮ ವಿದ್ಯೆಯನ್ನು, ನಮ್ಮ ಸವಲತ್ತುಗಳನ್ನು, ದೇಶದ ಸೊತ್ತುಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಆದರೆ ನಾವು ಏನು ದೇಶಕ್ಕೆ ಕೊಟ್ಟೆವು? ನಮ್ಮ ತಂತ್ರಗಾರಿಕೆಯಲ್ಲಿ, ನಮ್ಮ ಸಂಪತ್ತಿನಲ್ಲಿ, ನಮ್ಮ ಬುದ್ಧಿವಂತಿಕೆಯಲ್ಲಿ ನಾವು ದೇಶಕ್ಕೆ ಏನು ಕೊಟ್ಟೆವು? ಮುಂದೆ ಏನು ಇಟ್ಟೆವು? ತೆಗೆದ ಸಂಪತ್ತು ತೆಗೆಯಿರಿ, ಯಾವುದನ್ನು ಸಹ ತೆಗೆಯದೆ ಕೊಡಲಿಕ್ಕೆ ಬರುವುದಿಲ್ಲ. ತೆಗೆಯುವುದು ತೆಗೆಯಿರಿ. ಆದರೆ ನೀವು ತೆಗೆದದ್ದಕ್ಕಿಂತ ಎಷ್ಟು ಹೆಚ್ಚು ಕೊಟ್ಟಿದ್ದೀರಿ, ತೆಗೆದದ್ದಕ್ಕಿಂತ ಹೆಚ್ಚು ಎಷ್ಟು ಅದರ ಮೌಲ್ಯವಂತಿಕೆಯನ್ನು ಉಳಿಸಿಕೊಂಡಿದ್ದೀರಿ ಅಂತ. ನಾವು ತೆಗೆದದ್ದು ಅತ್ಯಂತ ಅಧಿಕವಾದ ಒಳ್ಳೆಯದನ್ನು, ಕೊಟ್ಟದ್ದು ಅತ್ಯಂತ ಗಲೀಜಾದ ಮಲಿನವನ್ನು, ತಿಂದದ್ದು ಅನ್ನವನ್ನು ಮತ್ತು ಬಿಟ್ಟದ್ದು ಮಲಿನವನ್ನಲ್ವ. ಪ್ರಪಂಚವನ್ನು ಹಾಳು ಮಾಡಿದ್ದೆವು, ಒಳ್ಳೆಯದು ಮಾಡಲಿಲ್ಲ, ಅದನ್ನು ಯೋಚನೆ ಮಾಡಲಿಲ್ಲ. ಆದ್ದರಿಂದ ಬಂದದ್ದು ಪಡೆದದ್ದು ಯಾರು ಕೇಳುವುದಿಲ್ಲ, ಕೊಟ್ಟದ್ದು ಯಾಕೆ ಇಲ್ಲ ಎನ್ನುವುದನ್ನು ಮಾತ್ರ ಗುರುತಿಸ್ತಾರೆ. ಇದನ್ನು ಹೇಳಿದೆ, ಎಸ್ತನ್ನ ಪಾಲಯತಿ ಲಾಲಯತಿ ಇಂದ್ರಿಯಾಣಿ ಅಂದ. ನೀನು ಆಡಿಸಿದೆಯ ಆಯ್ತು ಅಂದ. ನೀನು ನಿನ್ನ ಇಂದ್ರಿಯಗಳನ್ನೆಲ್ಲ ಗಮ್ಮತ್ತು ಮಾಡಿಸಿದೆ. ಎಲ್ಲಿ ಮಾಡಿಸಿದೆ ಅಂದರೆ ಪ್ರಪಂಚದಲ್ಲಿ. ಮನುಷ್ಯ ಹುಟ್ಟಿದ್ದೇ ಪ್ರಪಂಚದಲ್ಲಿ, ಆದರೆ ಪ್ರಪಂಚವನ್ನು ಬೋಳಿಸಲಿಕ್ಕಲ್ಲ, ಬೆಳೆಸಲಿಕ್ಕೆ. ದೇವರು ತಂದಿಟ್ಟದ್ದಾಗಿ ಇದನ್ನು ಚೆಂದ ಮಾಡು ಅಂತ. ಇದು ನಿನ್ನ
ವಸುಧಾನೀಂ ವಿರಾಜಂ ಅಂತಾರೆ. ಇದು ಜಗತ್ತು ಸಂಪತ್ತಿನ ಆಗರ, ಕೊಪ್ಪರಿಗೆ ಪರ್ವತ. ಇದರಲ್ಲಿ ರಾಜ ಯಾರು ಕೇಳಿದರೆ ನೀನೇ, ಈ ಸ್ವತ್ತಿನ ಅರಸ ನೀನೇ. ಇದನ್ನು ನೀನು ಉಳಿಸಬೇಕು, ಬೆಳೆಸಬೇಕು, ಮುಂದಿನವರಿಗೆ ಉಣಿಸಬೇಕು, ಅವರನ್ನು ತಣಿಸಬೇಕು. ಇಲ್ಲದವರಲ್ಲಿ, ಯೋಗ್ಯತೆ ಕಡಿಮೆ ಇದ್ದವರಲ್ಲಿ, ಬೇಕೆನ್ನುವರಲ್ಲಿ ಪೋಷಿಸುವಲ್ಲಿ ನಿನ್ನ ಕೊಡುಗೆ ಬೇಕು. ನೀನು ಪಡೆದದ್ದಕ್ಕಿಂತ ಹೆಚ್ಚು ಕೊಡುಗೆ ಆಗಬೇಕು. ಅದನ್ನು ಕೇಳಲಿಕ್ಕೋಸ್ಕರ ಹೇಳಿದ್ದಾದ್ರೆ ಬಿಟ್ಟು ನಾವು ಇಡೀ ಪ್ರಪಂಚ ಪಂಚ ವಿಷಯಗಳ ಸಾಮ್ರಾಜ್ಯ, ಶಬ್ದ ಸ್ಪರ್ಶ ರೂಪರಸ ಗಂಧಗಳು, ಅದಕ್ಕೆ ಅನುಗುಣವಾಗಿರತಕ್ಕ ನಮ್ಮ ಇಂದ್ರಿಯಗಳು, ಅದನ್ನು ಹಿಡಿಯಲೋಸುಗ ಸಮರ್ಥವಾಗಿರತಕ್ಕ ಇಂದ್ರಿಯಗಳು ಮನುಷ್ಯನಲ್ಲಿವೆ. ಇತರ ಪ್ರಾಣಿಗಳಿಗಿಂತ ಚುರುಕಾಗಿ ಇಲ್ಲ ಇದೆ. ಇತರ ಪ್ರಾಣಿಗಳಲ್ಲಿಯೂ ಚುರುಕಾದ ಕೆಲವು ಇಂದ್ರಿಯಗಳು ಏಕವಾಗಿ ಇವೆ. ಆದರೆ ಅದಕ್ಕಿಂತ ಹೆಚ್ಚು 5 ಒಟ್ಟಿಗಿರುವುದು ಮನುಷ್ಯನಲ್ಲಿ. ಪಂಚವಿಷಯಗಳನ್ನು ಪರಿಪೂರ್ಣವಾಗಿ ಬೇಕೆಂದಾಗಿ ದುಡಿಸಿಕೊಂಡು ಯಾವುದೇ ಪ್ರಾಣಿ ನಾಲಿಗೆಯ ಚಾಪಲದಲ್ಲಿ ಕಡಿಮೆ ಹೇಳಲಿಕ್ಕಿಲ್ಲ. ಅನೇಕ ಪ್ರಾಣಿಗಳನ್ನು ಕಚ್ಚಿಕೊಂಡು ಬೇಟೆಯಾಡಿಕೊಂಡು ತಿಂದುಕೊಂಡು ತಿರುಗ್ತವೆ. ಒಂದು ದನವೇ ನೋಡಿ, ಪಶುವನ್ನೇ ಇಟ್ಟುಕೊಳ್ಳಿ, ಸಾಧುವನ್ನೇ ಇಟ್ಟುಕೊಳ್ಳಿ, ಅದನ್ನು ಬಿಟ್ಟರೆ, ಮೇಯಲು ಬಿಟ್ಟರೆ ಅದು ಇಷ್ಟ ಒಂದೆಡೆಗೆ ಹೋಗುತ್ತೆ. ಅದಕ್ಕೆ ಹೇಳಲಿಕ್ಕೆ ಬೋಧ ಬರುವುದಿಲ್ಲ. ನಾವು ಕೇಳ್ಬೋದು, ಇಲ್ಲೇ ಚೆನ್ನಾಗಿದೆ ಅಲ್ಲ, ಇಲ್ಲೇ ಹಸಿರು ಪೂರ ತಿನ್ನು, ಮತ್ತು ನಾಳೆಗೆ ಹೋಗಲಿ ಅಂದರೆ ಅದಕ್ಕೆ ನಾಳಿನ ಯೋಗ್ಯತೆ ಗೊತ್ತಿಲ್ಲ. ನಮ್ಮ ಹಾಗೆ ಕೂಡಿಡುವಂಥದ್ದು, ಲೋಭ ಮಾಡುವಂಥದ್ದು, ಇನ್ನೊಬ್ಬರಿಗೆ ಸಿಗಬಾರದು ಅಂತ ಬೇಲಿ ಹಾಕುವುದು ಕತೆ ಗೊತ್ತಿಲ್ಲ. ಅದು ಆರಾಮವಾಗಿ ತಿಂದುಕೊಂಡು ಹೋಗ್ತಾ ಇರೋದು ಗೊತ್ತಿಲ್ಲ. ಅದಕ್ಕೆ ಬಾಯಿ ರುಚಿ ಇಲ್ಲ ಹೇಳಬೇಡಿ. ಅದು ರುಚಿಯಾದ ಇನ್ನೊಂದು ಇರಬಹುದು ಅಂತ ಅರಸುತ್ತೆ, ಹಿಂದೆ ಬರುತ್ತೆ, ಮತ್ತೆ ಅದು ಚೆನ್ನಾಗಿಲ್ಲ ಇದು ಉಂಟ ನೋಡ್ತಾ ಇರುತ್ತೆ. ಹೀಗೆಲ್ಲ ಪ್ರಾಣಿಗಳಲ್ಲಿ ಇದೆ. ಆದರೆ ಅದನ್ನು ಸಮನ್ವಯಗೊಳಿಸಿ ಅಥವಾ ವ್ಯತ್ಯಾಸಗೊಳಿಸಿ ಸ್ವೀಕರಿಸುವಷ್ಟು ಯೋಗ್ಯತೆ ಇಲ್ಲ ಅವುಗಳಿಗೆ. ಇದರೊಟ್ಟಿಗೆ ಅದನ್ನು ಬೆರೆಸಿ ತಿನ್ನುವ, ಅದನ್ನು ಹಾಕಿ ತಿನ್ನುವ, ಚೂರು ಉಪ್ಪು ಹಾಕಿ ತಿಂದರೆ ಹೇಗೆ, ಚೂರು ಮೆಣಸಿನೊಟ್ಟಿಗೆ ಜಗಿದರೆ ಹೇಗೆ ಈ ಪಲ್ಯವನ್ನು ಅಥವಾ ಈ ಗಿಡವನ್ನು, ಈ ತರಕಾರಿಯನ್ನು, ಅದೆಲ್ಲ ಮಾಡೋದಿಲ್ಲ. ಇತ್ತ ಒಂದು ತರಕಾರಿ ತುಂಡು ತಿಂದು, ಅತ್ತ ಒಂದು ಮೆಣಸಿನಕಾಯಿ ತಿಂದು, ಇತ್ತ ಕೊತ್ತಂಬರಿ ಸೊಪ್ಪನ್ನು ಮೇಯುವುದು, ಇದೆಲ್ಲ ಮಾಡೋದಿಲ್ಲ ಪ್ರಾಣಿಗಳಲ್ಲಿ. ಇಷ್ಟೆಲ್ಲ ಸಮನ್ವಯ ಕತೆ ಅವುಗಳಿಗೆ ಗೊತ್ತಿಲ್ಲ. ಇದು ಮನುಷ್ಯನಿಗೆ ಮಾತ್ರ. ವಿಷಯಗಳನ್ನು ಬಹಳ ಚೆನ್ನಾಗಿ ನಾಜೂಕಾಗಿ ಅದರ ಮೇಲೆ ತನ್ನ ಸಾರ್ವಭೌಮತೆಯನ್ನು ಸ್ಥಾಪಿಸಿಕೊಂಡು ದಿನಕ್ಕೆ ಹೊಸತು ನೋಡಿ, ಒಂದು ಊಟದಲ್ಲಿ ಎಷ್ಟು ವೈವಿಧ್ಯವನ್ನು ತಯಾರು ಮಾಡ್ತಾ ಇದ್ದ. ಇತ್ತೀಚೆಗೆ ಕಂಡೆ, ಚಪಾತಿ ಲಟ್ಟಿಸಿದ ನಂತರ ಕಾಯಿಸಿ ತಿನ್ನುವುದು ದೇಹಕ್ಕೆ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಅದರ ಗಮ್ಮತ್ತು ಮಾಡಿದ ಒಂದೊಂದಿಷ್ಟು ದೊಡ್ಡ ಡ್ರಮ್ಮಿನಲ್ಲಿ ಬೆಂಕಿ ಹಾಕಿ ಅದರೊಳಗೆ ಅದನ್ನು ತೆಗೆದು ಎಲ್ಲ ಹೊರಗೆ ಹಾಕಿ ಹೇಳಿದ ಅದರ ಒಟ್ಟಿಗೆ ನಂಜುಕೊಳ್ಳಿಕ್ಕೆ ಮತ್ತೆ ಇನ್ನೊಂದು ಹೆಸರು ಹೇಳಿ ಹಾಕಿದ್ದು ಅದನ್ನು ತಿನ್ನಲಿಕ್ಕೆ ಕೊಟ್ಟಂತೆ. ಪಲ್ಯದಂಥದ್ದೇ ಮತ್ತೆ ಅದಕ್ಕೊಂದು ಮಾಡುವ ವೈಖರಿ ನೋಡಿದರೆ ಕೇವಲ 2 ಇಂಚಿನ ನಾಲಿಗೆ ಹೋದ ನಂತರ ಗೊತ್ತಿಲ್ಲ, ಹಲ್ಲಿಗೂ ಕತೆ ಗೊತ್ತಿಲ್ಲ. ಏನು ಕಚ್ಚಿದ್ದು ಕೇಳಿದರೆ ಎಂಥದ್ದು ಹಾಕಿದ್ದನ್ನು ಕಚ್ಚಿದ್ದೇನೆ ಅಷ್ಟೇ, ಅದಕ್ಕೆ ರುಚಿಯ ಕತೆ ಗೊತ್ತಿಲ್ಲ. ಹಲ್ಲಿಗೇನು ಗೊತ್ತು, ನಾನು ಉಪ್ಪು ಕಚ್ಚಿದೆ, ಸಿಹಿಯನ್ನು ನಂಜಿದೆ, ಎಲ್ಲಿ ಹೇಳುತ್ತೆ? ಹಲ್ಲು ಹೇಳೋದಿಲ್ಲ, ನಾಲಿಗೆ ಒಂದೇ. 2 ಇಂಚು ನಾಲಿಗೆಯ ಗಮ್ಮತ್ತಿಗೆ ನಮ್ಮ ಹೊಟ್ಟೆಗಳು ಹೇಗಿರ್ತವೆ ನೋಡಿ, ದೇಹದ ಯಾತ್ರೆ ಹೇಗಿರ್ತದೆ. ಇದನ್ನು ಕೃಷ್ಣ ಅದ್ದೂರಿಗೊಳಿಸಿದ. ವಿಷಯೇಂದ್ರಿಯ ಸಂಯೋಗ ಅಂತಂದರೆ ಸಂಯೋಗ ಹಾಕಿದ. ಅಂದರೆ ಸಂಪೂರ್ಣ ಅಂತರ್ಥ, ಪರಿಪೂರ್ಣವಾಗಿರತಕ್ಕ ಯೋಗ. ನಮ್ಮ ಯೋಗ ಅಂದರೆ ಅದುವೇ ಅಷ್ಟೇ. ವಿಷಯಗಳ ಇಂದ್ರಿಯಗಳ ಸಾಮ್ರಾಜ್ಯದೊಡನೆ ಬದುಕಿರುವುದೇ ಯೋಗ. ಯಮ ನಿಯಮಗಳ ಸಂಯೋಗ ಇಲ್ಲ ಇಲ್ಲಿ. ಆಯಾಮಗಳ, ಪ್ರಾಣಾಯಾಮಗಳ, ಪ್ರತ್ಯಾಹಾರಗಳ ಸಂದರ್ಭ ಇಲ್ಲಿಲ್ಲ. ಪ್ರತ್ಯಾಹಾರ ಅಂದರೆ ವಿಷಯೇಂದ್ರಿಯ ಸಂಯೋಗ ಅಲ್ಲ, ವಿಯೋಗಾತ ಆಗಬೇಕು. ಪ್ರತ್ಯಾಹಾರ ಅಂದರೆ ಹಾಗೆ ಎಲ್ಲ ಕಡೆಯಲ್ಲಿ ವಿಷಯಗಳು ಒಳಗೆ ಬಾರದಂತಿಟ್ಟುಕೊಳ್ಳುವುದು. ಪ್ರಾಣಿಯ ಪ್ರಪಂಚದ ಬಗ್ಗೆ ಇದೇ ವ್ಯಾಸರು ಹೇಳುವಾಗ ಹೇಳಿದರು. ಕುರಂಗ ಮಾತಂಗ ಪತಂಗ ಭೃಂಗ ವೀನಾಹತಾಹ ಪಂಚಭಿರೇವ ಪಂಚ ಅಂತ. ಏಕಪ್ರಮಾದಿ ಸಕತಂ ನಹನ್ಯತೆ ಅಂತಾರೆ ಅವರು. 5 ಪ್ರಾಣಿಗಳ ದರ್ಶನ ಮಾಡಿಸಿ, ನಮಗೆ ಪರಿಚಯಿಸಿ, ಅವುಗಳ ದೃಷ್ಟಾಂತ ನೀಡಿ 5 ವಿಷಯಗಳಲ್ಲಿ ಅವಳು ಸಿಕ್ಕಿಬೀಳುವುದನ್ನು ಕೊಟ್ಟರು. ಆನೆ, ಸಲಗ, ಮತ್ತೇರಿದ್ದು ವಿಚಿತ್ರವಾಗಿರುತ್ತೆ. ಅದೇ ದೃಷ್ಟಾಂತವನ್ನು ಮತ್ತೆ ತಿರುಗಿಸಿ ಕೊಟ್ಟಿದ್ದಾನೆ ವೇದವ್ಯಾಸರು ಇನ್ನೊಂದು ಕಡೆಯಲ್ಲಿ. ಆ ಆನೆಯನ್ನು ಹಿಡಿತಾರೆ. ಹೇಗೆ ಹಿಡಿದ್ರು? ಹೆಣ್ಣಾನೆಗಳನ್ನು ಕಳುಹಿಸಿ ಮೈಗೆ ಅವುಗಳನ್ನು ಮುಟ್ಟಿಸಿ ಆ ಸ್ಪರ್ಶದ ಖುಷಿಗೆ ಅವುಗಳು ಮತ್ತೆ ಕೆಡ್ಡಕ್ಕೆ ಬೀಳುತ್ತವೆ, ಹೊಂಡಕ್ಕೆ ಸಿಗ್ತವೆ, ಮತ್ತು ಜೀವಮಾನ ಉದ್ದಕ್ಕೆ ಅವುಗಳನ್ನು ದುಡಿಸಿಕೊಳ್ಳುತ್ತವೆ. ಸ್ವೇಚ್ಛೆಯಾಗಿ ಬೇಕಾದಷ್ಟು ಗಮ್ಮತ್ತು ಮಾಡಿಕೊಂಡು ಕಾಡಿನಲ್ಲಿ ಸಾರ್ವಭೌಮನಂತೆ ತಿರುಗುತ್ತಿದ್ದ ಆನೆ ತಹಬಂದಿಗೆ ಬಂದಿದೆ, ಕೆಲಸ ಕೇಳುತ್ತಾ ಇದೆ, ಮಾತಾಡುವಾಗಿಲ್ಲ ಅಂತ. ಇದನ್ನು ವ್ಯಾಸರು ಇನ್ನೊಂದು ಕಡೆ ಹೇಳಿದರು. ವಿಷಯಾರಣ್ಯದಲ್ಲಿ ಸಂಚಾರ ಮಾಡುವ ಜೀವವೇ ಒಂದು ಮತ್ತ ಆನೆ ಅಂತ. ವಿಷಯ ಎನ್ನುವುದು ದೊಡ್ಡ ಪ್ರಪಂಚ, ಅದು ಕಾಡು, ಅದರಲ್ಲಿ ಸೊಕ್ಕಿದ ವ್ಯಕ್ತಿ ಅದು ಜೀವ. ಅವನನ್ನು ಜ್ಞಾನಾಂಕುಶೇನ ವಶ್ಯಂ ಅಂತಾರೆ. ಅವನನ್ನು ಹಿಡಿಬೇಕಾದ್ರೆ ಅಂಕುಶ ಬೇಕು, ಅದಕ್ಕೆ ಜ್ಞಾನ ಎನ್ನುವುದು ಅಂಕುಶ ಅಂತ.
ಅದನ್ನಾಗಲೇ ಅಂಕುಶದ ವ್ಯವಸ್ಥೆ. ಆನೆಯನ್ನು ಅಂಕುಶ ಮಾಡಿದ್ಯಾರು? ಅದು ಇಂಥ ಒಬ್ಬನ ಜೇಮ್ಸೋ ಬಾಂಡೋ ಅಲ್ಲಿ ಹೆಸರಾಗಿ ಏನು ಕರ್ಮ ಅಂತಾರೆ. ಇದು ಪುರಾಣದಲ್ಲಿ ವೇದವ್ಯಾಸರು ತೋರಿಸಿಕೊಟ್ಟಿದ್ದಾರೆ. ಅಗ್ನಿಪುರಾಣದ ಮಾತು ಇದು. ಯಾವ ರೀತಿ ಇದು ರಾಮದೇವರು ಹೇಳುವ ನೀತಿಶಾಸ್ತ್ರ, ಲಕ್ಷ್ಮಣನಿಗೆ ಅದು ಸಹ. ಇನ್ನೆಷ್ಟು ಕಾಲ ಆಯ್ತು ನೋಡಿ, ಪುರಾಣವನ್ನು ಇವತ್ತು ಹೇಳಿದರೆ, ಅಂದರೆ ಕೆಲವರು ಹೇಳೋದುಂಟು ಪುರಾಣ ನಿನ್ನೆ ಆದದ್ದು, ಒಂದು 6000 ವರ್ಷದ ಕೆಳಗೆ ನಡೆದದ್ದು, ಹಾಗೆಲ್ಲ ಹೇಳೋದು. ವಿಷಯ ಪುರಾಣದ ಕಂಪೈಲಿಂಗ್ ಮೊನ್ನೆ ಆಗಿದೆ, ಸಂಕಲನ ಆಗ್ಬೋದು, ವೇದವ್ಯಾಸರಿದ್ದಾಗ ಹೇಳಿದ್ದು ಅಂತ. ಆದರೆ ಸಂಗತಿ ಯಾವಾಗ ಆದದ್ದು ಹೇಳಿ. ಬರೆದವನು ಅವನು, ವಿಷಯ ಯಾರು? ಅದು ಹಳೆತ್ತು. ರಾಮನ ಕಾಲದಲ್ಲಿ ರಾಮ ಲಕ್ಷ್ಮಣನಿಗೆ ಯಾವ ರೀತಿಯಲ್ಲಿ ನೀತಿ ಹೇಳಿದ್ದಾನೆ ಎನ್ನುವುದರಲ್ಲಿ ಆ ಗೆರೆ ಬಂದಿದೆ. ಎತ್ತಿಕೊಂಡ ಕ್ರಮ ಎಷ್ಟೋ ಯುಗ ಹಿಂದಿನ ಚರಿತೆಯ ಚಿಂತನೆಗಳು, ತುಣುಕುಗಳು. ಆಗಲೇ ಅಂಕುಶದ ತಯಾರಿಯಾಗಿತ್ತು. ಆನೆ ಸೊಕ್ಕಿ ತಿರುಗುತ್ತಾ ಇತ್ತು. ಅದು ವಿಷಯದ ಅರಣ್ಯದಲ್ಲಿ ಅನ್ನತಕ್ಕಂಥ ಒಂದು ಅದ್ಭುತವಾದ ರೂಪಕ ಇತ್ತು. ಮತ್ತು ಇವನು ಬಂದ ನಂತರ, ಕಾವ್ಯ ಬಂದ ನಂತರ ರೂಪಕ ಅಲಂಕಾರಗಳು ಬಂತು. ಅಪ್ಪಯ್ಯನಿಂದಾಗಿ ಜಪ್ಪಯ್ಯ ಆಯಿತು, ಅದೇನು ಪ್ರಶ್ನೆ ಇಲ್ಲ ಅಂದ. ಎಲ್ಲ ಅಲಂಕಾರಗಳು ವ್ಯಾಸ ನಿರ್ಮಿತ. ಬೇಕಾದಷ್ಟು ಒಂದು ಕಡೆಯಲ್ಲಿ ಕೊಟ್ಟಿದ್ದಾರೆ, ಹೇಳಿದ್ದಾರೆ. ನೀವು ಏನು ಬೇಕಾದರೆ ಹೆಸರು ಕರೀರಿ, ನಿರ್ಮಾಣ ಮಾಡಿಯಾಗಿದೆ, ನಿರ್ಮಿತಿಯಾಗಿದೆ. ಕರೆ ಮಾತ್ರ ನಿಮ್ಮದು, ನಿಮಗಿಷ್ಟ ಬಂದಾಗಿ ಕರೀರಿ, ನಮಗೇನು ಅಂತ. ಈ ರೀತಿಯಾಗಿ ಬಹಳ ಸುಂದರವಾಗಿ ವಿಷಯಗಳಲ್ಲಿ ಸಂಚಾರ ಮಾಡುವ ಒಂದು ಕೇವಲ ಸ್ಪರ್ಶ. ಮೈಯ ಸುಖಕ್ಕೋಸ್ಕರ ಸೋತು ಬಿದ್ದ ಆನೆಯ ಕತೆ ಕೇಳು ಅಂದ. ನೀನು ಹೇಗಿದ್ದಿ ಕೇಳುತ್ತೆ. ಅದರ ಆಚೆಗೆ ಅದಕ್ಕೇನು ದೊಡ್ಡದಿಲ್ಲ. ನಮಗೋ ಮೈಯ ಸುಖದಿಂದ, ಇನ್ನೂ ಮೈಯ ಸುಖವನ್ನು ಪಡೆಯುವ ಆಸೆಯಿಂದ, ಇನ್ನಷ್ಟು ಯೋಚನೆಗಳಿಂದ ಅದನ್ನು ಬೆಚ್ಚನೆ ಇರಬೇಕು, ಅದಕ್ಕೋಸ್ಕರ ತಂಪಿನ ಪ್ರದೇಶಕ್ಕೆ ಓಡಲಿಕ್ಕೆ, ಅವುಗಳದೆಲ್ಲ ಆನೆ ಸಿಕ್ಕಿದ ನಂತರ ಮತ್ತೆ ಮಧುಚಂದ್ರ ಎಲ್ಲಿಗೆ ಕೇಳಲಿಕ್ಕೆ ಇಲ್ಲ, ಸಿಕ್ಕಿ ಆಯಿತು, ಸೆರೆಮನೆಗೆ ಹಿಡಿದಾಯಿತು, ಸಂಕೋಲೆ ಹಾಕಿ ಆಯಿತು. ನೋಡಿ, ಈ ಬೆಚ್ಚನೆಯ ಸುಖದಲ್ಲಿ ಸ್ಪರ್ಶಕ್ಕೆ ವೇದವ್ಯಾಸರು ವಾಲುವ ಕಥೆ ಹೇಳ್ತಾರೆ, ಎಷ್ಟು ಚೆನ್ನಾಗಿದೆ ಅಂತ. ಆನೆಯ ಕಥೆ ಅಲ್ಲಿಗೆ ಮುಗಿಯಿತು, ಕೆಡ್ಡದವರೆಗೆ ಅಥವಾ ಅದರ ಕಟ್ಟಿಗೆಯ ಗೂಡಿನವರೆಗೆ, ಅದನ್ನು ಕಟ್ಟಿ ಹಾಕುವ ಕ್ರಮ ಹಾಗೆ. ಅದರ ಆಚೆಗೆ ಇಲ್ಲ. ಇವನದ್ದು ಹಾಗಲ್ಲ ನೋಡಿ. ವರ್ಷದ ಕಥೆ ಎಷ್ಟು ಮುಂದುವರಿತದೆ ಅಂದ. ಅದು ಮುಂದುವರಿಯುವುದು ಇನ್ನಷ್ಟು ಮುಂದೆ ಹೋಗುತ್ತೆ. ಒಂದು ಧೃತರಾಷ್ಟ್ರ, ಗಾಂಧಾರಿ ಎಷ್ಟು ಚೆನ್ನಾಗಿ ಹೇಳಿದರು ಅವರು ಅದನ್ನು, ಯಾವ ರೀತಿಯಲ್ಲಿ ಆ ಸ್ಪರ್ಶದ ಚಿಂತನೆಗೆ ಉಲ್ಲೇಖ ಮಾಡಿ ಇದು ಒಂದು ಹೇಳಿದ್ದ. ಹಾಗೆ ಚಂದವಾದಂತಹ ತಂತಿವಾದ್ಯ, ಗೋಟುವಾದ್ಯ ಚೆನ್ನಾಗಿರುತ್ತೆ. ಅದು ಗೆರಟೆಯಲ್ಲಿ ಮಾಡಿದ ಬಿದಿರಿನ ವಾದ್ಯದ್ದು ಹಿಂದೆಯೂ ಹಾಗೇ ಇತ್ತದು, ಅಷ್ಟು ಹಿಂದೆಯೂ. ಇಲ್ಲಿ ಮಾತ್ರ ಅಲ್ಲ, ಯಾವ ಊರಿನಲ್ಲಿ ನೋಡ್ಬೋದು ನೀವು, ಚೀನಾದಲ್ಲಿ, ಆಚೆ ಜಾಮಾತ್ರದ ಎಲ್ಲ ಕಡೆಯಲ್ಲಿ ಅದೇ ಗೆರಟೆ ಎಲ್ಲ ಅಲ್ಲಿ ಇದೆ. ದ್ವೀಪಗಳಲ್ಲೆಲ್ಲ ತೆಂಗಿನ ಮರ ಇದೆ, ಗೆರಟೆ ಇದೆ. ಗೆರಟೆಯನ್ನು ಬುಡ್ಡೆಯಾಗಿ ಮಾಡಿಕೊಂಡು ಅದರ ಮೇಲೆ 2-3 ತಂತಿ ಕಟ್ಟಿ ಶಬ್ದ ಮಾಡ್ತಾರೆ. ಶಬ್ದ ಮಾಡುವ ತಂತಿಯ ವಾದ್ಯದ ಶಬ್ದ ಕೇಳಿಕೊಂಡು ಜಿಂಕೆ ಮೈ ಮರೆತು ಕಣಮುಚ್ಚಿ ಓಡಿ ಬರ್ತದೆ. ಮರದ ಮೇಲೆ ಕೂತು ಅವನು ಹಿಡನಾಗಿ ಸದ್ದು ಮಾಡುತ್ತಾನೆ. ಕೆಳಗೆ ಜಿಂಕೆಗಳು ಬಂದಾಗ ಬಲೆ ಹಾಕಿ ಹಿಡಿದು ಬಿಡ್ತಾರೆ. ಸದ್ದಿಗೆ ಮರಳಾಗಿ ಸಿಕ್ಕಿಬಿದ್ದ ಜಿಂಕೆಯ ಹಿಂಡು ಹೇಗೋ ಹಾಗೆ ಮನುಷ್ಯ ಎಂತ ಕೇಳ್ತಾನೆ. ಈಗಂತೂ ವಿಚಿತ್ರ ರೋಗಗಳು ಎಷ್ಟೊತ್ತು ನೋಡಿದರೂ ಸಿಕ್ಕಿಸಿಕೊಂಡೇ ಇರ್ತಾರೆ. ಅದ್ಭುತವಾದಂತಹ ಸಾಮ್ರಾಜ್ಯ. ಅಂದರೆ ಶಬ್ದಕ್ಕೆ ಯಾವ ರೀತಿಯಲ್ಲಿ ವಾಲ್ತಾನೆ ಎನ್ನುವುದನ್ನು ಹೇಳುವವನು. ಸುದ್ದಿ ಕೇಳುತ್ತಾ ಇರಬೇಕು. ಇಡೀ ಜಗತ್ತಿನ, ನಾನು ಹೇಳುವುದುಂಟು ಎಷ್ಟೋ ಬಾರಿ, ನಮ್ಮ ಎಷ್ಟೋ ಮೌಲ್ಯಯುತವಾದ ತಲೆಯನ್ನು ಕೇವಲ 3 ರೂಪಾಯಿ ಹಾಳು ಮಾಡ್ತದೆ ಪ್ರತಿದಿನದಲ್ಲಿ ನಮ್ಮದು ಮೌಲ್ಯ ಎಷ್ಟು ಕೇಳಿದರೆ ಹಾಳಾಗುವ ಮೌಲ್ಯ ಕೇವಲ 3 ರೂಪಾಯಿ. ಅದು ಹೆಸರು ಏನೇ ಇರಲಿ, ಯಾವುದೇ ಇರಲಿ, ವೃತ್ತಪತ್ರಿಕೆಗಳು ದೈನಂದಿನವಾದದ್ದು, ನಮ್ಮ ತಲೆ ಹಾಳಾಗಲಿಕ್ಕೆ ಎಷ್ಟು ರೂಪಾಯಿ ಸಾಕು ಕೇಳಿದರೆ ನಮ್ಮದೇ 3 ರೂಪಾಯಿ ಸಾಕು. ಅದೇ ಕೊಟ್ಟು ನಮ್ಮ ತಲೆ ಹಾಳು ಮಾಡಿಕೊಡ್ತೇವೆ. ವಿಚಿತ್ರ ಏನಿಲ್ಲ. ಅಷ್ಟು ತುಂಬಿಸಿ ಏನು ಮಾಡ್ತೀಯ? ಅದು ಕೇಳಿ ಏನು ಮಾಡ್ತೀಯ? ಅದು ನೋಡಿ ಏನು ಮಾಡ್ತೀಯ? ಪ್ರಯೋಜನ ಇಲ್ಲ ಅಂದ. ಜಗತ್ತಿನ ಸುದ್ದಿಯನ್ನು ಆಲಿಸಿ ನೀನು ತಿದ್ದಿಕೊಂಡದ್ದಿದೆಯೇ? ಜನ್ಮಕ್ಕಿಲ್ಲ. ಎಷ್ಟು ಗೋಷ್ಠಿ ಮಾಡ್ತೇವೆ. ನಾನು ಇವತ್ತು ನೋಡ್ತೇನೆ ಪ್ರತ್ಯಕ್ಷವಾಗಿ. ಯಾವ ಕಾಲದಲ್ಲಿಯೂ ಗೋಷ್ಠಿ ಆಗುವುದನ್ನು ನಾನು ನೋಡಿದ್ದೇನೆ. ಒಮ್ಮೆಯೂ ತಿದ್ದಿಕೊಂಡ ಗೋಷ್ಠಿ ನಾನು ಕಾಣಲಿಲ್ಲ. ಎಷ್ಟು ಗಂಟೆಗೆ ಬೆಳಿಗ್ಗೆ ಹೇಳಬೇಕು ಒಂದು ವಿಷಯ ಚರ್ಚೆ ಮಾಡಿ ಪುರಾಣಗಳನ್ನು ಕೊಡಿ, ಪ್ರಮಾಣಗಳನ್ನೇ ಸೇರಿ ಅದಕ್ಕೆ ತರ್ಕವನ್ನು ತನ್ನಿ, ವಿಜ್ಞಾನವನ್ನು ಅಪ್ಪಳಿಸಿ ಎಲ್ಲ ಮಾಡಿಕೊಳ್ಳಿ, ಕೊನೆಗೊಂದು ತೀರ್ಮಾನ ಕೊಡಿ. ಕೊಟ್ಟ ನಂತರ ತಿದ್ದಿಕೊಳ್ಳುತ್ತಾರ? ಇಲ್ಲ. ಯಥಾ ಪ್ರಕಾರ ನಾಯಿ ವಾಲಡ್ಡೊಂಗು, ನಮ್ಮದು ನಮ್ಮ ಹಾಗೆ ಪಂಚಾಂಗ, ನಿಮ್ಮದು ನಿಮ್ಮ ಹಾಗೆ, ಮುಗೀತಾ ಇಲ್ಲ. ಮತ್ತೆ ಮನೆಗೋಯ್ತು. ಸೀದಾ ಪ್ರತಿಯೊಂದು ನಾಯಿಗಳು ಒಗ್ಗೂಡು ಸೇರಿಕೊಂಡವು. ಇನ್ನೊಮ್ಮೆ ಕೃಷ್ಣಾಷ್ಟಮಿ ಬಂದಾಗ ಮತ್ತೆ ಗೋ ಶುರು ಮಾಡ್ತದೆ. ಅಲ್ಲಿಗೆ ಅದು ಮುಗಿದೋಗ್ತದೆ ಒಂದೇ ದಿನದಲ್ಲಿ. ಮತ್ತೆ ಯಥಾ ಪ್ರಕಾರ ಯಾವ ಕಾಲದಲ್ಲಿಯೂ ತಿದ್ದಿಕೊಳ್ಳುವ ನಾಯಕರಾಗಲಿ ನಾಯಿಗಳಾಗಲಿ ನಮ್ಮಲ್ಲಿ ಬರುವುದಿಲ್ಲ. ಇಲ್ಲ. ಇದು ಉಲ್ಲೇಖ ಮಾಡ್ತಾನೆ. ಇದು ಜಿಂಕೆಯ ಕಥೆ ಅಂತಾನೆ. ಶಬ್ದದ ಪ್ರಪಂಚದಲ್ಲಿ ಇಡೀ ಬದುಕು ಇರುವುದು ನಮ್ಮದು ಶಬ್ದ ಪ್ರಪಂಚದ ಜಾಲರಿಯಲ್ಲಿ, ಮನುಷ್ಯನ ಲೋಕದಲ್ಲಿ. ಪ್ರಾಣಿಗಳಿಗೆ ಮಾತು ಬೇಡ, ಪಾಠ ಬೇಡ, ಶಾಸ್ತ್ರ ಬೇಡ, ಗ್ರಂಥ ಬೇಡ. ಮರಮಟ್ಟುಗಳಿಗೆ ಎಲ್ಲಿಯೂ ಗುರುಕುಲ ಇಲ್ಲ. ಅವುಗಳು ಗುರುಕುಲ ನಮಗೆ. ಅದರ ಅಡಿಯಲ್ಲಿ ನಮ್ಮ ಪಾಠ, ಅದರ ಚಿಟ್ಟೆಯಲ್ಲಿ ನಮ್ಮ ಊಟ. ಆದರೆ ಆ ಶಾಸ್ತ್ರವನ್ನೇ ನಾವು ತಿಪ್ಪೆಗೆಸಿತೇವೆ ಅಂದರೆ ಈ ಶಬ್ದ ಜಾಲರಿಗಳ
ಗಮ್ಮತ್ತುಗಳೇನಾಗದು ಇಲ್ಲ. ಜಿಂಕೆ, ನಾವು ಸಹ ಜಿಂಕೆ, ಮೃಗಗಳು, ಮೃಗ ಅಂತ ಹೇಳ್ತಾನೋ, ಜಿಂಕೆ ಹೇಳೋದಿಲ್ಲ, ಮೃಗಗಳು ಅಂತ. ಮೃಗಗಳು ಅಂದರೆ ಮೃಗಗಳು ಅಷ್ಟೇ, ಮತ್ತೇನು ಮಾಯಾಮೃಗ ಇದ್ದ ಹಾಗೆ, ಓಡಲು ತಯಾರು ಅಷ್ಟೇ, ಮತ್ತೇನಲ್ಲ. ಓಡಿಸುವ ಒಂದು ಮೃಗ, ಓಡುವ ಒಂದು ಮೃಗ, ಎರಡೂ ಅಷ್ಟೇ. ಇನ್ನೊಂದು ಹೇಳಿದ, ಶಬ್ದ ಆಯಿತು, ಸ್ಪರ್ಶ ಆಯಿತು, ರೂಪಕ್ಕೆ ಪತಂಗ. ದೀಪ ಹಾಕಿಸಿದ ತಕ್ಷಣ ಓಡಿ ಬರುತ್ತೆ, ರೆಕ್ಕೆ ಸುಟ್ಟರೂ ಹಾರತ್ತೆ, ಸತ್ತೋಗುತ್ತೆ. ಮನುಷ್ಯ ಈ ಪರಿದೃಶ್ಯಮಾನ ಪ್ರಪಂಚದಲ್ಲಿ ಬಣ್ಣ ಬಣ್ಣದ ಬದುಕು ನೋಡುತ್ತಾ ಎಷ್ಟು ವಿಚಿತ್ರವಾಗಿ ವೇಷದಲ್ಲಿದ್ದಾನೆ ನೋಡಿ. ಉದರ ನಿಮಿತ್ತಂ ಬಹುಕೃತ ವೇಷ ಅಂತ. ಪ್ರತಿಯೊಬ್ಬರೂ ತನ್ನ ಹೊಟ್ಟೆಯನ್ನು ಎಷ್ಟು ಚೆನ್ನಾಗಿ ತೋರಿಸ್ತಾನೆ ನೋಡಿ, ದುಡ್ಡು ಮಾಡಲಿಕ್ಕೆ. ಆಹಾ, ಅದ್ಭುತವಾಗಿದೆ. ವ್ಯಂಗ್ಯ ಚಿತ್ರಕಾರ ಕೈಯಲ್ಲಿ ಸಿಕ್ಕಿದರೆ ಅದೊಂದು ಬೆಂಡಾದ, ಬಗ್ಗಿದ, ದುಂಡನೆಯ ವಸ್ತು ಅಂದರೆ ಸಾಕು, ಅದು ರಾಜಕಾರಣಿ. ದೊಡ್ಡ ಹೊಟ್ಟೆ ಅಂತ ಅರ್ಥ. ಖಾಲಿ ಒಂದು ಗೆರೆ ಹೇಳಿದ್ರೆ ಸಾಕು, ಅವನು ಮುಕ್ಕಾಲು ಚಂದ್ರ, ಪೂರ್ಣ ಚಂದ್ರ ಅಲ್ಲ, ಹಾಕಿದರೆ ಸಾಕು. ಖಾಲಿ ಇಷ್ಟನ್ನೇ ಅಂದ. ಇದಿಷ್ಟೇ ವೇಷದಿಂದ, ರೂಪದಿಂದ, ಲಾವಣ್ಯದಿಂದ, ಬಿರುಗಿನಿಂದ, ಗಮ್ಮತ್ತಿನಿಂದ, ಒಂದು ವಸ್ತ್ರದ ವಿನ್ಯಾಸಗಳ, ಉಡುಪುಗಳ ವೈವಿಧ್ಯದಲ್ಲಿ ಇಡೀ ಜಗತ್ತು ನಿಂತಿದೆ ಅಂತ ಅಷ್ಟೇ, ಮತ್ತೇನಲ್ಲ. ಅವ ಹೇಳಿದ ಹಾಡಿನಲ್ಲಿ ಅಷ್ಟೇ, ತುಂಡು ಬಟ್ಟೆ ಸಾಕು ಮಾನ ಮುಚ್ಚಲಿಕ್ಕೆ ಅಂತ. ಆದರೆ ನಮ್ಮದು ಮಾನ ಬಿಚ್ಚಲಿಕ್ಕೆ ನಾವು ನೋಡಿಕೊಳ್ತೇವೆ, ತುಂಡು ಬಟ್ಟೆ ಹಾಕ್ಕೊಂಡು ಮುಗೀತು ಕೊನೆಗಳಿಗೆವರೆಗೂ. ಆ ಎರಡು ತುಂಡು ಬಟ್ಟೆಗೋಸ್ಕರ ಒಂದು ವೈವಿಧ್ಯ ಪ್ರಪಂಚ, ಅದಕ್ಕೊಂದು ಸೌಂದರ್ಯ ಸ್ಪರ್ಧೆ, ಸೌಂದರ್ಯ ಹರಾಜು ಸ್ಪರ್ಧೆ. ವಾಸ್ತವವಾಗಿ ಇದು ಒಳ್ಳೆ ರೂಪದ ಗಮ್ಮತ್ತು ಅಂದ. ಹೀಗೆ ಕುರಂಗ, ಮಾತಂಗ, ಪತಂಗ, ಭೃಂಗ, ಮೀನಾಹ ಅಂತಾನೆ. ಮತ್ತೆ ರಸ ಕುಡಿಲಿಕ್ಕೆ ಹೋಗುತ್ತೆ, ದುಂಬಿ ಅಲ್ಲೇ ಕೂತುತ್ತೆ, ಅದು ಹೇಳುತ್ತೆ ಆಹಾ ಚೆನ್ನಾಗಿದೆ ಹೂ ಅಂತ. ಗುಯಿಂಗುಟ್ಟುತ್ತೆ, ಸುತ್ತು ಬರುತ್ತೆ, ಅಲ್ಲೇ ಮಲಗಿಡುತ್ತೆ, ಹಾಯಾಗಿರುತ್ತೆ. ತನ್ನ ಎರಡು ಕೈಯನ್ನು ಅಥವಾ ಕಾಲನ್ನು ದಿಮ್ಮು ಮಾಡಿಕೊಳ್ಳುತ್ತೆ, ಎರಡು ಕಾಲನ್ನು ಮೇಲೆ ಮಾಡಿ ಕುಣಿಯುತ್ತೆ. ಅದು ಹೇಳುತ್ತೆ. ಈಗ ಭಾಸ್ವಾನುದೇತಿ ಹೇಳಿಕೊಂಡು, ಈಗ ಸೂರ್ಯ ಬರ್ತಾನೆ, ಕಮಲ ಅರಳುತ್ತದೆ, ರಾತ್ರಿ ಹೋಗ್ತದೆ, ನಾನು ಮತ್ತೆ ಸ್ವತಂತ್ರನಾಗಿ ಹಾರ್ತೇನೆ, ಮತ್ತೆ ಇನ್ನೊಂದು ಹೂ ಸಿಗ್ತದೆ, ಅಲ್ಲಿ ರಸ ಬಾವಿಯೇ ಇದೆ, ಬತ್ತಲಾಗದ ರಸಬಾವಿಯಲ್ಲಿ ನಾನು ಮತ್ತೆ ಮುಳುಗಿ ಏಳಲಿಕ್ಕುಂಟು, ಮೆತ್ತನೆಯ ಹಾಸಿಗೆ ಆಗತ್ತೆ ಅಂತ. ಆದರೆ ಇಲ್ಲದ್ರೊಳಗೆ ಸೇರಿಕೊಂಡದ್ದು ಗುಯಿಂಗುಟ್ಟಿದ್ದೇ ಬಂತು, ಕನಸು ಕಂಡದ್ದೇ ಬಂತು, ಮತ್ತೆ ಉಸಿರುಗಟ್ಟಿ ಸತ್ತದ್ದೇ ಗೊತ್ತು. ಎಷ್ಟು ಮರದಡಿಯಲ್ಲಿ, ಸಂಪಿಗೆಯ ಸುತ್ತಲಲ್ಲಿ ಈ ದುಂಬಿಗಳ ರಾಶಿ ಕಾಣುವುದಿಲ್ಲ ನೋಡಿ, ಸತ್ತಿರುತ್ತೆ. ಪ್ರಾಣಿಗಳದ್ದು, ಹಾತೆಗಳದ್ದೇ ಕಥೆ. ಹೀಗಾದರೆ ಮನುಷ್ಯನ ಕಥೆ ಎಂಥದ್ದು? ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ ನಿವರ್ತದೆ, ಕೃಷ್ಣ ಹೇಳಿ ಆಗಿದೆ ಹಿಂದೆ. ನಾಲಿಗೆಯ ರುಚಿಯಲ್ಲೇ ಮನುಷ್ಯ ಸಾಯುವವರೆಗೆ ಸಾಯ್ತಾ ಇರ್ತಾನೆ. ಕೊನೆಗಳಿಗೆವರೆಗೂ ಹೇಳುವುದು ಬಿದ್ದುಕೊಂಡ ಮುದುಕ 99 ಆಗಿದೆ, ಶತಮಾನವಸೂ ಆಗಿರ್ತದೆ ಕೆಲವೊಮ್ಮೆ. ಆದರೂ ಹೇಳುವುದೆಂತ ಗೊತ್ತು, ನಾಲಿಗೆಯಲ್ಲಿ ಮೇಲೆ ಮಾಡಿಕೊಂಡು, ಬಾಯಿ ಮೇಲೆ ಮಾಡಿಕೊಂಡು ಎಂತಾದರೂ ಹಾಕ ಅಂತ, ಎಂತಾದರೂ ಹಾಕು ಅಂತ. ಗಟ್ಟಿ ಹೇಳಲಿಕ್ಕೆ ಬರೋದಿಲ್ಲ, ತಿನ್ನಲಿಕ್ಕೆ ಹಾಕು ಅಂತ ತಂದು ಹಾಕಬೇಕು. ಇವತ್ತೆಂತ ಮಾಡಿದು? ಧೃತರಾಷ್ಟ್ರ ಕೇಳುತ್ತಾ ಇದ್ದಂತೆ, ವಿದುರು ಹೇಳಿದ ನಿನ್ನ ತಲೆ ಹಾಳ ಅಂತಾನೆ. ಇವತ್ತು ಎಂಥ ಸ್ಪೆಷಲ್ ಅಂತ ಕೇಳ್ತೀಯಲ್ಲ, ನಿನ್ನ ಪಿಂಡ ಅಂದವ. ಹಾಗೆ ಹೇಳಿದ. ಭೀಮಾಪವರ್ಜಿತಂ ಪಿಂಡಂ ಅದತ್ತೇ ಗೃಹ ಪಾಲವತ ಅಂತಾನೆ ವಿದುರ. ತಮ್ಮ ಹೇಳಿದ್ದು ಅಣ್ಣನಿಗೆ, ಏನಯ್ಯ ಭೀಮ ಹಾಕಿದ ಪಿಂಡವನ್ನು ತಿನ್ನಲಿಕ್ಕೆ ಕಾಯ್ತಾ ಇದ್ದಿಲ್ಲ, ನಾಚಿಕೆ ಆಗೋದಿಲ್ವ? 100 ಮಕ್ಕಳಿಂದ ಅವರನ್ನು ಅನ್ಯಾಯ ಮಾಡಿಸಿ ಇವತ್ತೆಂಥ ಸ್ಪೆಷಲ್ ಕೇಳ್ತೀಯಲ್ಲ, ಹೋಗು ಸಾಯಿ ಎಲ್ಲಿಯಾದರೂ ಅಂತ. ಅಷ್ಟೇ ಸ್ಪಷ್ಟ ಹೇಳ್ತಾನೆ. ನಾಯಿಯ ಕತೆ ನಿನ್ನದು, ಗೃಹ ಪಾಲವತ ಅಂತಾನೆ. ನಾಯಿಯಂತೆ ಎಂಜಲು ಊಟಕ್ಕೆ ಕಾಯ್ತೀಯಲ್ಲ, ಭೀಮಾಪವರ್ಜಿತಂ ಪಿಂಡಂ ಶಬ್ದ ಹಾಕ್ತಾನೆ. ಅವನು ಎಸಿತಾನೆ ಎಡಕೈಯಲ್ಲಿ, ನಿನಗೆ ತಿಂದ್ಕೊ ನಾಯಿಯಾಗಿ. ಇಷ್ಟು ಚೆನ್ನಾಗಿ ಹೇಳುತ್ತಾನೆ ವಾಸ್ತವ ಕತೆ, ಅವನು ಮಾಡಿದ ಕತೆಗೆ ಉತ್ತರವಾಗಿ. ಮನುಷ್ಯನೆಲ್ಲ ಯಾರು ಎಸಿಬೇಕಾಗಿಲ್ಲ, ಕೊನೆಯ ಕಾಲದಲ್ಲಿ ಎಲ್ಲರೂ ಎಸೆದೇ ಹಾಕ್ತಾರೆ, ಇಷ್ಟದಲ್ಲಿ ಹಾಕ್ತಾರೆ. ಸೌಟಲ್ಲಿ ಬಡಿಯದಿದ್ದದ್ದು ವಾಸಿ ಅಷ್ಟೇ, ಮತ್ತೆಂತಲ್ಲ. ಅಲ್ಲಿವರೆಗೆ ಬರುತ್ತೆ. ಅದನ್ನು ರಸದ ಕತೆ ಅಂತಾನೆ. ಕೊನೆಗೆ ಗಂಧ, ಪರಿಮಳ. ಯಾವುದೋ ಒಂದು ಮೆತ್ತನೆಯ ವಸ್ತುವಿನ ಅಥವಾ ಪ್ರಾಣಿದ್ದು ಅಥವಾ ಇನ್ನೇನು ಹಿಟ್ಟಿದ್ದು, ಅದನ್ನು ಕೊಕ್ಕೆಯಲ್ಲಿ ಹಾಕಿ ಸಿಕ್ಕಿಸ್ತಾರೆ, ಎರೆಹುಳವೋ ಹಿಟ್ಟಿನುಂಡೆಯೋ ಹಾಕಿ. ಅದರ ಪರಿಮಳಕ್ಕೆ ಓಡಿ ಬಂದು ಮೀನು ಬಾಯಿ ಹಾಕುತ್ತೆ. ಕಣ್ಣಿಗೆ ಕಂಡು ಬಂದದ್ದಲ್ಲ ಅದು, ಏನೋ ಉಂಟು ಹೇಳಿ ಅಲ್ಲ, ಬಿದ್ದದ್ದಕ್ಕೆ ಬಂದದ್ದಲ್ಲ, ಪರಿಮಳ ಬಂದಿದೆ ಅಂತದಕ್ಕೆ. ಅದು ಓಡಿ ಬಂದಿದೆ, ಅದರ ಭಾರಿ ಚುರುಕು, ಅದಕ್ಕೆ ಪರಿಮಳ ನೀರಿನಲ್ಲಿ ಪಸರಿಸ್ತದೆ, ಅದು ಹಿಡಿತದೆ, ಕೊಕ್ಕೆಯಲ್ಲಿ ಸಾಯ್ತದೆ. ಹಾಗೆ ನಾವು ಪರಿಮಳಕ್ಕೋಸ್ಕರ ಎಷ್ಟು ಚೆನ್ನಾಗಿ ನಮ್ಮನ್ನು ಬಿಟ್ಟುಕೊಡುತ್ತೇವೆ ಅಂತ ಹೋಗ್ತೇವೆ. ಇಡೀ ಸುಗಂಧ ವ್ಯವಸ್ಥೆಗೋಸ್ಕರ ಇಡೀ ಜಗತ್ತು ನಿಂತಿದೆ ಅಂತಾರೆ. ಈ ರೀತಿಯಾಗಿ ಪಂಚ ಇಂದ್ರಿಯಗಳು, ಮೂಗು, ಕಣ್ಣು, ಕಿವಿ, ಚರ್ಮ, ನಾಲಿಗೆ, 5 ಇಂದ್ರಿಯಗಳು ಚುರುಕಾಗಿರತಕ್ಕ ಮನುಷ್ಯನಿಗೆ 5 ಹೊತ್ತು ಸಾಯಲಿಕ್ಕುಂಟು ಅಂತಾನೆ. ಒಂದೊಂದು ಹೊತ್ತು ಅಲ್ಲ, ಪ್ರತಿ ಕ್ಷಣ ಸಾಯಬಹುದವನು. ಆ ರೀತಿಯಾಗಿ ವಿಷಯೇಂದ್ರಿಯ ಸಂಯೋಗಾತ್, ಆದ್ದರಿಂದ ಮೊದಲು ಬರುವಾಗ ಇದರಿಂದ ನಮಗೆ ಸುಖ ಆಗುತ್ತೆ, ಚಂದ ಕಾಣುತ್ತದೆ, ನೋಡ್ತೇವೆ, ಬಣ್ಣ ಬಣ್ಣ ಇರ್ತದೆ, ಎಲ್ಲ ಚಾನಲ್ಗಳು ಬರ್ತದೆ. ಮತ್ತೇನಾಗ್ತದೆ, ಎಲ್ಲ ಕಣ್ಣುಗಳು ಸಾಯ್ತವೆ ಅಷ್ಟೇ.
ಮನೆಯದು ಪ್ರತಿಯೊಬ್ಬರಿಗೂ ದಪ್ಪ ದಪ್ಪ ಕನ್ನಡಕ ಬಂದಿದೆ ಈಗ. ಒಬ್ಬರಿಗೊಬ್ಬರಿಗೆ ಸ್ಪರ್ಧೆ, ಕನ್ನಡಕದ್ದು ಯಾರದ್ದು ಹೆಚ್ಚು ಅಂಶ ಆಗಲಿಕ್ಕೆ ಉಂಟು ಅಂತ. ಕಾಣೋದಿಲ್ಲ ಈಗ, ಸೋತಿತು, ಕಣ್ಣು ಸಾಯ್ತದೆ. ಹಾಗೆ ತಿಂದು ತಿಂದು ಮತ್ತೆ ಈಗ ವೈದ್ಯರು ದೊಡ್ಡ ಲೀಸ್ಟೇ ಕೊಟ್ಟಿದ್ದಾರೆ, ಯಾವುದು ತಿನ್ನಬಾರದು ಅಂತ. ಇನ್ನೇನು ತಿನ್ನಬೇಕು ಅಂತಲ್ಲ, ಯಾವುದು ತಿನ್ನಬಾರದು ಅಂತ. ಇನ್ನು ತಿನ್ನಲಿಕ್ಕೆ ಇಲ್ಲ, ಕೆಲವಿಗೆ ನೋಡಲಿಕ್ಕಿಲ್ಲ. ಹೆಸರು ಕೇಳಿದರೆ ಅವನಿಗೆ ಪಾಪ ಬರ್ತದೆ ಮತ್ತೆ ಕೆಲವತ್ತು. ಆದ್ದರಿಂದ ಸಕ್ಕರೆ ಹೇಳಿದ ತಕ್ಷಣ ಅವನಲ್ಲಿ ಕಬ್ಬೆ ಬೀಳ್ತಾನೆ. ಮತ್ತೆ ಎಬ್ಬಿಸಬೇಕು, ಇಲ್ಲ ಮಾರಾಯ ಅದು ಇಲ್ಲ ಹೇಳಿದ್ದು, ಹಾಕಲಿಲ್ಲ ಹೇಳಲಿಕ್ಕೆ ಹೊರಟದ್ದು ಅಂತ. ಅದರ ಮುಂಚೆ ನಾವು ಸಾಯ್ಬೋದು. ಆದ್ದರಿಂದ ವಸ್ತುಗಳು ತಿಂದು ನಾವು ಯಾವತ್ತೂ ಹಾಗೆ ಸೊತ್ತು ಇಲ್ಲದೆ ಮನುಷ್ಯ ಸತ್ತದ್ದಲ್ಲ, ಹೆಚ್ಚು ತಿಂದೇ ಸತ್ತದ್ದವ. ಒಂದು ಹೊತ್ತು ಊಟ ಮಾಡುವವ ಯಾವತ್ತೂ ಯೋಗಿಯ. ಅಂಥವ್ರು ಯಾರಿದ್ದಾರೆ ನಮ್ಮಲ್ಲಿ? ಹೇಳಿದವನೇ ಒಂದು ಹೊತ್ತು ಊಟ ಮಾಡುವುದಿಲ್ಲ, ಯೋಗಿ ಆದವನೇ. ಮತ್ತು ಉಳಿದವರು ಮಾಡ್ತಾರೆ. ಹಾಗಾದರೆ 2 ಹೊತ್ತು ಊಟ ಮಾಡುವವನು ಅವನನ್ನು ಎಂತ ಹೇಳುವ? ವಾಸ್ತವವಾಗಿ ಅವನು ಭೋಗಿ ಅನ್ನುವುದು. ಇನ್ನೊಬ್ಬರ ಸೊತ್ತನ್ನು ನಿಜವಾಗಿ ಒಂದು ಹೊತ್ತು ಊಟ ಮಾಡಿದರೆ ಸಾಕಾಗುತ್ತೆ ಬದುಕಲಿಕ್ಕೆ. 2 ಮಾಡಿದ್ದಾರಾದರೆ ಯಾವನೋ ಒಬ್ಬ ಬಡವನ ಹೊತ್ತು ಒಂದು ಊಟ ಹೋಗಿದೆ ಅಂತ ಅರ್ಥ. ನಾವು ಕೊಡ್ಬೋದಿತ್ತು ಅವನಿಗೆ. 3 ಹೊತ್ತು ಊಟ ಮಾಡಿದರೆ ಹಾಗಾದರೆ ರೋಗಿ ಅಂತಾರೆ, ಪ್ರಯೋಜನ ಇಲ್ಲ. ಅವನು ಭಾರ. ದೇಶದ ಎಷ್ಟೋ ಪದಾರ್ಥಗಳು, ಔಷಧಗಳು ಖಾಲಿ ಆಗ್ತಾ ಇವೆ ಎಂದರ್ಥ. ಬೇಕಾಗಿಲ್ಲ, ಅವುಗಳು ಚೆನ್ನಾಗಿರ್ಬೋದಿತ್ತು. ಔಷಧವನ್ನು ನಾವು ಊಟ ಪದಾರ್ಥವಾಗಿ ಉಪಯೋಗಿಸಿಕೊಳ್ಳಬಹುದಿತ್ತು. ಇವತ್ತು ಔಷಧಕ್ಕೋಸ್ಕರದ್ದು ಹೋಗಬೇಕು ಯಾಕೆ ಕೇಳಿದರೆ ರೋಗದ ಸಂಖ್ಯೆ ಹೆಚ್ಚಾಗಿದೆ ಅಂತ ಅರ್ಥ. ಆದ್ದರಿಂದ ದುಡ್ಡು ಹೆಚ್ಚಾಗಿದೆ. ಕೆಲವು ವಸ್ತುಗಳೆಲ್ಲ ಆರಾಮವಾಗಿ ಊಟಕ್ಕೆ ಸಿಗಬಹುದಿತ್ತು. 4 ಹೊತ್ತು ಊಟ ಮಾಡಿದರೆ ಊಟ ಮಾಡಿದ ಹೊತ್ಕೊಂಡು ಹೋಗುವುದೇ ಅಂತ. ಯಾಕೆಂದರೆ ಈ ಭೂಮಿಗೆ ಭಾರ ಅವನು ಅಂತಾನೆ, ಪ್ರಯೋಜನ ಇಲ್ಲ. ಅವನು ತೆಗೆಯುವುದು ಒಳ್ಳೆಯದು. ಅವನು ರೋಗದಿಂದ ಸಾಯುತ್ತಾನೆ ಖಂಡಿತ ಅಂದಾನೆ. ಔಷಧಗಳು ಸಾಯ್ತವೆ, ಖಾಲಿ ಆಗ್ತವೆ, ಔಷಧಕ್ಕೂ ಯೋಗ್ಯ ಅಲ್ಲವ. ಅಂಥದ್ದಕ್ಕೋಸ್ಕರ ಹೇಳಿದ ಈ ರೀತಿಯಾಗಿ ವಿಷಯೇಂದ್ರಿಯ ಸಂಯೋಗ ಆದಂದ ಎಲ್ಲ ವಿಷಯಗಳೊಟ್ಟಿಗೆ ಅವನು ಬದುಕುವ ಮೂಲಕ ಅವನಿಗೆ ಖುಷಿಯಾಗತ್ತೆ, ತಿನ್ನುವಾಗ, ಮೂಸುವಾಗ, ನೋಡುವಾಗ, ಮೈ ಮರೆಯುವಾಗ. ಆದರೆ ಕೊನೆಗೆ ಮೊದಲು ಅಮೃತೋಪಮ ಮತ್ತು ವಿಷ, ಮೊದಲು ಅಮೃತ ಮತ್ತು ವಿಷ. ಮೊದಲು ಖುಷಿ ಇರ್ತದೆ, ಆದರೆ ಕೊನೆಗೆ ಅವನನ್ನು ಕಬಳಿಸ್ತದೆ, ಮುಗಿಸ್ತದೆ, ಖಾಲಿ ಮಾಡ್ತದೆ ಅಂತ. ಹೀಗೆ ವಿಷಯೇಂದ್ರಿಯ ಸಂಯೋಗದಲ್ಲಿ ಮಾಡಿದರೆ ಸುಖ ಬರುವುದು. ಇದು ಬಾಹ್ಯ. ಇದರ ಮುಂದುವರಿಕೆಯ ಚಿಂತನೆ ಇರುವುದು ಇಲ್ಲಿ ಗಟ್ಟಿತನ. ಇದಿಷ್ಟು ಅದರ ವಿವರಣೆ. ಆದರೆ ವಾಸ್ತವವಾಗಿ ವಿಷಯೇಂದ್ರಿಯ ಸಂಯೋಗ ಆಗುವುದು ಇಲ್ಲಿ ಹೊರ ಪ್ರಪಂಚದಲ್ಲಿ. ಇಂದ್ರಿಯ ಯಾವುದು? ಹೊರಗುಂಟು. ಪರಾಂಚಿಕಾನಿ ವ್ಯತರಣ ಸ್ವಯಂಭೂ ಅಂತ ಉಪನಿಷತ್ತು ಹೇಳ್ತದೆ. ದೇವರು ಸೃಷ್ಟಿ ಮಾಡುವಾಗ ಒಂದು ಗಮ್ಮತ್ತು ಮಾಡಿದ್ನಂತೆ. ಏನು ಕೇಳಿದರೆ, ನಿನಗೆ ಕಣ್ಣಿದೆ, ಹೌದು, ಯಾಕೆ? ಹೊರಗಿಟ್ಟಿದ್ದೇನೆ, ಆದ್ದರಿಂದ ಗೊತ್ತಾಗಿದೆ ಅಷ್ಟೆ. ಕಣ್ಣಿದೆ ಅಂತ ನಮಗೆ ಗೊತ್ತು. ಯಾಕೆಂದರೆ ದೇವರು ಕಣ್ಣು ಹೊರಗಿಟ್ಟ. ಕಿವಿ ಇದೆ ಗೊತ್ತು, ದೇವರು ಹೊರಗಿಟ್ಟ. ಮೂಗಿದೆ ಹೊರಗಿಟ್ಟ. ಆದ್ದರಿಂದ ಎಲ್ಲರೂ ಮೂಗು ಮೇಲಿಟ್ಟ. ಅದು ಸಹ ಯಾಕೆ? ಉಸಿರು ಮುಖ್ಯ, ಅದೇ ಪ್ರಧಾನ ಅಂತ ಗೊತ್ತಾಗಲಿಕ್ಕೆ ನಾವು ಇನ್ನೊಂದು ಕಡೆಯಲ್ಲಿ ಮೂಗು ಹಾಕಲಿಕ್ಕೆ ಶುರು ಮಾಡಿದೆವು. ಮತ್ತೊಬ್ಬರ ವಿಷಯದಲ್ಲಿ ಮೂಗು ತೂರಿಸಲಿಕ್ಕೆ ಶುರು ಮಾಡ್ತೇವೆ. ನಮ್ಮದು ಮೂಗು ತುರಿಯುತ್ತೆ, ಇನ್ನೊಬ್ಬರಲ್ಲಿ ಮೂಗು ತೂರಿಸುತ್ತೆ. ಮತ್ತು ನಾಲಿಗೆ ಅದು ಒಳಗೂ ಇರುತ್ತೆ, ಹೊರಗೂ ಇರುತ್ತೆ. ಅದು ಗಮ್ಮತ್ತು ಇರುತ್ತೆ. ಅದು ನಾನಿದ್ದೇನೆ ಅಂತ ಹೇಳ್ತದೆ. ಹೊಡಿಲಿಕ್ಕೆ ಬಂದರೆ ಒಳಗೆ ಕೂತ್ಕೊಂಡು ಹಲ್ಲಗನ ಹತ್ರ ಹೇಳ್ತದೆ, ನಿನ್ನ ಚೂರು ನೋಡಿಕೊ ಅಂತ. ನೋಡಿಕೊಳ್ಳೋದೇನು, ಅದು ಮುರಿದೋಗುತ್ತೆ ಪಾಪ. ಇವನ ಸಹಾಯಕವಾಗಿ ಸಹಾಯಕರೇ ಸಾಯ್ತಾವೆ, ಸೇವಕರು. ಅದು ಇರುತ್ತೆ. ಚಮತ್ಕಾರಗಳು, ನೀನು ಹೇಳಿದ್ದು, ನೀನು ಮಾತಾಡಿದ್ದು, ನೀನು ಬೈದದ್ದು, ಪೆಟ್ಟು ತಿಂದದ್ದು ನಾನು ಅಂತ. ಪ್ರಯೋಜನ ಇಲ್ಲ. ಹೀಗಾಗಿ ಇವನ್ನೆಲ್ಲ ದೇವರು ಹೊರಗಿಟ್ಟ. ವಿಷಯಗಳು ಹೊರಗಿದೆ ನೋಡು ಅಂದ. ಇಡೀ ಪ್ರಪಂಚದಲ್ಲಿ ವಿಷಯಗಳಿದೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳೆಲ್ಲ ಹೊರಗಿವೆ. ಪರಿಮಳದ ವಸ್ತುಗಳು, ಅರಳುವ ರೂಪಗಳು, ಕೇಳಿಸುವ ಶಬ್ದಗಳು, ಎಂತಹ ವಿಚಿತ್ರ ಶಬ್ದಗಳು ನೋಡಿ. ಆಹಾ, ಮೆಲ್ಲ ಬಡಿದ್ರೇ ದೊಡ್ಡ ಶಬ್ದ ಆಗತ್ತೆ. ಆ ರೀತಿಯಾಗಿರತಕ್ಕ ತಮಟೆಗಳು, ಅದಕ್ಕೆ ಬೇಕಾಗಿರತಕ್ಕಂತಹ ಹೊಡೆತಗಳು, ಪೆಟ್ಟುಗಳು, ಚರ್ಮಗಳಿರ್ತವೆ. ಅದರಲ್ಲಿಯೂ ಇನ್ನೂ ಜೋರಾಗಿ ಮಾಡಿಕೊಂಡ್ರೆ ಕಿವಿ ಸತ್ತೇ ಹೋಗುತ್ತೆ. ಇನ್ನು ಸೂಕ್ಷ್ಮ ಶಬ್ದಗಳನ್ನು ಕೇಳುವ. ಹಿಂದಿನವರಿಗೆ ದೇವತೆಗಳು ಮಾತಾಡಿದ್ದು ಕೇಳ್ತಿತ್ತು, ಕಂಸನಿಗೆ ಕೇಳ್ತಿತ್ತು ಸ್ಪಷ್ಟವಾಗಿ. ಅಸ್ಯಾಸ್ತ್ವಾಮಷ್ಟಮೋ ಗರ್ಭ ವಾಸೇಯಾಂ ನಯೋ ಬುಧಾನ್. ಯಾರನ್ನು ನೀನು ಕರ್ಕೊಂಡು ಹೋಗ್ತೀಯ, ಅವಳ ಗರ್ಭದ 8ನೇ ಮಗು ನಿನ್ನನ್ನು ಕೊಲ್ಲುತ್ತೆ. ಕೇಳಿದವ ಅಂತ. ನಮಗೀಗ ನಾವು ಮಾತಾಡಿದ್ದೇ ನಮಗೆ ಕೇಳೋದಿಲ್ಲ. ಯಾಕೆ? ಅಷ್ಟು ಕಿವಿ ಹಾಳಾಗಿಬಿಟ್ಟಿದೆ. ಡ್ರಮ್ಗಳ ಹೊಡೆತದಿಂದಾಗಿ, ಅವುಗಳ ಮೇಳದಿಂದಾಗಿ ಶುದ್ಧವಾದ ಓಂಕಾರವನ್ನು ಅನುರಣಿಸುವ ನಾದ ವೈಭವಗಳನ್ನು ನಾವಿವತ್ತು ಮರೆತೇ ಬಿಟ್ಟಿದ್ದೇವೆ. ಬರುವುದೇ ಇಲ್ಲ, ಆಗುವುದೇ ಇಲ್ಲ, ಕಾಪಿಡುವುದೇ ಇಲ್ಲ ನಾವೀಗ. ಅದರಿಂದ ಎಲ್ಲ ಶಬ್ದ ಪ್ರಪಂಚವನ್ನು ಅಥವಾ ಅರ್ಥ ಪ್ರಪಂಚವನ್ನು, ವಿಷಯಗಳನ್ನು ದೇವರು ಹೊರಗಿಟ್ಟ, ಇಂದ್ರಿಯಗಳನ್ನು ಹೊರಗಿಟ್ಟ. ನೋಡು ಅಂದ. ಇದು ನೋಡಿ ಸಾಕು ಅಂತ ಹೇಳಿ ಒಳಗೆ ಬಾ ಅಂದ. ನಾವಿವತ್ತು ಒಳಗೆ ತಿರುಗಲೇ ಇಲ್ಲ, ಒಳಗೆ ಹೋಗಲೇ ಇಲ್ಲ. ಇದು ಬೇಡ ಹೇಳಲಿಲ್ಲ, ಇಲ್ಲೇ ಸತ್ತೆವು. ಹಾತೆ ಹಾರಿದಂತೆ, ಆನೆ ಸಿಕ್ಕಿಬಿದ್ದಂತೆ ನಮ್ಮದು ಹೊರಗೆ ಆಗಿ ಹೋಯಿತು. ವಿಷಯದಲ್ಲಿ ನಾವು ಲೀನರಾದೆವು. ವಿಷಯ ನಮ್ಮನ್ನು ಲಯಗೊಳಿಸಿತು, ಪ್ರಳಯ ಆಯಿತು. ಆದ್ದರಿಂದ ಅವ ಹೇಳಿದ್ದ ಕವಿ, ವಯಮೇವ ಜೀರ್ಣಾಹ ಅಂತ.
ನಾವೇ ಜೀರ್ಣರಾದೆವು ಹೊರತು ವಿಷಯ ಜೀರ್ಣ ಆಗಲಿಲ್ಲ. ಲೋಕದಲ್ಲಿ ವಿಷಯ ಮುಗೀತು ಅಂತಾಯ್ತಾ? ಮುಗಿಲಿಲ್ಲ. ನಾನು ಕೇಳುವುದು ಎಷ್ಟೋ ಬಾರಿ ಸಾಹಿತ್ಯ ಯಾಕೆ ಅಂತ. ಸಾಹಿತ್ಯ ಅಂದರೆ ನೀನು ಸಾಹಿತ್ಯ ಅಂತ. ಅದರಿಂದ ಯಾಕೆ ಸಾಹಿತ್ಯ ಯಾಕೆ? ಇಡೀ ಕವನಗಳಾಗಲಿ, ಕಥೆಗಳಾಗಲಿ, ಕಾದಂಬರಿಗಳಾಗಲಿ, ಎಂಥದೋ ವಿಚಿತ್ರವಾಗಿರತಕ್ಕಂಥ ಈ ಶಬ್ದ ಆಡಂಬರಗಳಾಗಲಿ ಯಾಕೆ? ಯಾವ ವ್ಯಕ್ತಿ ಯಾವತ್ತೂ ಸಹ ಯಾವುದೇ ನೀತಿಯಲ್ಲಿಯೂ ಬಗ್ಗುವುದಿಲ್ಲ, ಒಪ್ಪುವುದಿಲ್ಲ, ಬದಲಾಗುವುದಿಲ್ಲ. ಆದರೆ ಇವುಗಳು ಯಾವ ಕರ್ಮಕ್ಕೆ? ಮನೋರಂಜನೆಗೆ. ಸರಿ ತಾನೇ? ಸಮಯ ಹಾಳು ಮಾಡಲಿಕ್ಕೆ, ಹೌದಲ್ವಾ? ಇನ್ನೊಂದು ಶಬ್ದದಿಂದ ಮನೋರಂಜನೆ ಅಂದರೆ ಇವನಿಗೆ ಮನೋಭಂಜನೆ ಆಗಿದೆಯಾ? ಹಾಗಾದರೆ ಇವನು ಹುಚ್ಚನ? ಮನೋರಂಜನೆ ಯಾರಿಗೆ ಅಂದರೆ ನೋಡಿ, ವಿಷ್ಣು ಶರ್ಮ ಕತೆ ಹೇಳಿದ, ಪ್ರಾಣಿಗಳ ಕತೆ, ಪಂಚತಂತ್ರ. ಯಾರಿಗೆ? ತಲೆ ಸರಿ ಇಲ್ಲದ ಮಕ್ಕಳಿಗೆ. ತಲೆ ಸರಿಯುಳ್ಳ ಮಕ್ಕಳು ನಮ್ಮದು, ತಲೆ ಸರಿ ಇಲ್ಲದ ಮಕ್ಕಳು ನಮ್ಮದು, ನಾವೇ ತೀರ್ಮಾನ ಮಾಡುವ. ನಮ್ಮ ಮಕ್ಕಳು ನಾವು ತಲೆ ಸರಿ ಇಲ್ಲ ಮಾಡೋದಾ? ಅದನ್ನು ಓದಿಸಿ. ಅದಕ್ಕೆ ನಾನು ಸಾಹಿತ್ಯ ಕೇಳೋದು. ಸಾಹಿತ್ಯವಾ? ಸಾಹಿತ್ಯ ಪ್ರಯೋಜನ ಬದುಕಬೇಕು. ಶಾಸ್ತ್ರ ಓದಿ. ಶಾಸ್ತ್ರದಲ್ಲಿ ಪುಣ್ಯ ಆದರೂ ಬರುತ್ತೆ. ಓದು. ಪತ್ತೇದಾರಿ ಕಾದಂಬರಿಯನ್ನು ನಾನು ಒಂದೇ ಗಂಟೆಯಲ್ಲಿ ಕೂತು ಮುಗಿಸಿದೆ. ಅಲ್ಲಿ ಮುಗಿಯಿತು 1 ಗಂಟೆ. ಎಂತ ಮುಗಿಸಿದೆ? ಪುಸ್ತಕ ಅಲ್ಲ, ನಿನ್ನ ಕಾಲ ಮುಗಿಸಿದೆ. ಅದೇ 1 ಗಂಟೆ ನೀನು ಗೀತೆಯ ಪಾರಾಯಣ ಮಾಡಿದರೆ ಎಂತ ಬರದಿದ್ದರೂ ಪುಣ್ಯ ಅಂತೂ ಬರ್ತದೆ, ಲಾಭ ಆಗತ್ತೆ. ಎಲ್ಲಿಯೋ ಒಂದು ಮೂಲೆಯಲ್ಲಿ ಮನಸ್ಸು ಶುದ್ಧ ಆಗತ್ತೆ. ಆದ್ದರಿಂದ ಆತ್ಮಬುದ್ಧಿ ಪ್ರಸಾದಜಂ ಎನ್ನುವಲ್ಲಿ ಶಂಕರ ಭಾಷ್ಯದಲ್ಲಿ ಪ್ರಸಾದ ಶಬ್ದಕ್ಕೆ ನೈರ್ಮಲ್ಯ ಅಂತ ಅರ್ಥ ಬರ್ತದೆ ಅಷ್ಟೇ. ಸಣ್ಣ ಅರ್ಥದಲ್ಲಿ ಮುಗಿಸಿಬಿಟ್ರು, ತೊಳೆದು ಬಿಟ್ರು ಅವರು. ಯಾಕೆಂದರೆ ಅವರಲ್ಲಿ ಆತ್ಮ ಅಂದರೆ ದೇವರು ಹೇಳುವಾಗಿಲ್ಲ. ದೇವರಲ್ಲಿ ಇರೋ ಬುದ್ಧಿ ಅಂತ ಹೇಳಲಿಕ್ಕೆ ಜೀವ ಮತ್ತು ದೇವರ ಭೇದವನ್ನು ಹೇಳಿದಾಗ ಆಗತ್ತೆ. ಅದನ್ನು ಬಾಯಿ ಮುಚ್ಚಿಕೊಂಡು ಒರೆಸಿ ಹೋದರು. ರಾಮಾನುಜರು ಆತ್ಮಶಬ್ದಕ್ಕೆ ಏನು ಬರೆಯದೆ ಆತ್ಮ ವಿಷಯ ಬುದ್ಧಿ ಅಂತ ಬರೆದು ನಿಲ್ಲಿಸಿದರು. ಆತ್ಮನಲ್ಲಿನ ವಿಷಯದ ಬುದ್ಧಿಯೇ, ಆತ್ಮನನ್ನೇ ವಿಷಯ ಮಾಡಿಕೊಂಡ ಬುದ್ಧಿಯಲ್ಲಿ ಬಂದಿರತಕ್ಕ ನೆಮ್ಮದಿಯೇ ಶಾಶ್ವತ ಸುಖವನ್ನು, ಸಾತ್ವಿಕ ಸುಖವನ್ನು ಕೊಡುತ್ತೆ ಅಂತ. ಆಚಾರ್ಯರ ಮಧ್ವರು ಮಾತ್ರ ಆತ್ಮ ಅಂದರೆ ಪರಮಾತ್ಮ ಅಂತ ಗಟ್ಟಿ ಹೇಳಿದವರು, ಒತ್ತಿ ಹೇಳಿದವರು. ಅದನ್ನು ಆತ್ಮನಲ್ಲಿನ, ಪರಮಾತ್ಮನಲ್ಲಿನ ಬುದ್ಧಿ ವಾಸ್ತವವಾಗಿ ಬರಬೇಕು. ಎಲ್ಲಿ ಬರಬೇಕು ಅಂತ? ಬುದ್ಧಿ ಅಂದರೆ ಒಳಗಿರೋದು. ನೋಡಿ, ಈಗ ಡಿಫರೆನ್ಸ್ ಗೊತ್ತಾಯಿತು. ವಿಷಯ ಮತ್ತು ಇಂದ್ರಿಯ, ಇಂದ್ರಿಯ ನಮ್ಮಲ್ಲಿದೆ ಆದರೆ ಒಳಗಿಲ್ಲ, ಹೊರಗಿದೆ. ವಿಷಯಗಳು ಪೂರ ಹೊರಗಿವೆ. ಬಾಹ್ಯ ಲೋಕದಲ್ಲಿನ ನಮ್ಮ ಬಾಹ್ಯೇಂದ್ರಿಯಗಳ ಸಂಪರ್ಕ ರಾಜಸುಖವನ್ನು ಸೃಷ್ಟಿ ಮಾಡುತ್ತೆ. ನಮ್ಮ ಒಳಗಿನ ಇಂದ್ರಿಯ ಒಳಗಿನ ಲೋಕದ ಭಗವಂತನಲ್ಲಿ ಸಂಪರ್ಕ ಆದಾಗ ಸಾತ್ವಿಕ ಸುಖವನ್ನು ಉಂಟು ಮಾಡುತ್ತೆ. ಇಷ್ಟೇ. ಇದು 2 ಒಟ್ಟಿ ಇರಬೇಕು ಹೇಳಿ ನಾನು ಅದಕ್ಕೆ ಒಟ್ಟಿದ್ದಾಗ 2 ಶ್ಲೋಕಗಳು ಅರ್ಥ ಆಗುತ್ತೆ. ಒಳಗೆ ಬುದ್ಧಿ ಇರುವುದು, ಆತ್ಮ ಒಳಗಿದ್ದಾನೆ. ತಸ್ಯಾಂತೆ ಸುಶಿರಂ ಸೂಕ್ಷ್ಮಂ ತಸ್ಮಿನ್ ಸರ್ವಂ ಪ್ರತಿಷ್ಠಿತಂ ತಸ್ಯ ಮಧ್ಯೆ ಮಹಾನಗ್ನಿ ಹೇಳಿಕೊಂಡು ಪರಮಾತ್ಮ ತಸ್ಯ ಶಿಖಾಯ ಮಧ್ಯೆ ಪರಮಾತ್ಮ ವ್ಯವಸ್ಥಿತ ನೀಲತೋಯದ ಮಧ್ಯಸ್ಥ ವಿದ್ಯುಲ್ಲೇಖೇವ ಭಾಸ್ವರ ಅಂತ. ಈ ಅತೀಂದ್ರಿಯವಾದ ಒಳ ಇಂದ್ರಿಯಗಳ ಅಂತರಿಂದ್ರಿಯ ದರ್ಶನ ವಿಜ್ಞಾನಕ್ಕಿಲ್ಲ. ಆದ್ದರಿಂದ ವಿಜ್ಞಾನದ ಸುಖ ರಾಜಸ ಸುಖ, ವಿಜ್ಞಾನದ ಸುಖ ರಾಜಸ ಸುಖ. ಸಮಾಜದ, ಪ್ರಪಂಚದ, ಬಾಹ್ಯದ ಸುಖ ಏನು ಕೇಳಿದರೆ ಕೃಷ್ಣನ ಪ್ರಕಾರ, ಗೀತೆಯ ಪ್ರಕಾರ ಅದು ರಾಜಸ ಸುಖ. ಯಾವ ಕಾಲಕ್ಕೂ ಸಾತ್ವಿಕ ಸುಖದ ಬಗ್ಗೆ ಆಂತರಿಂದ್ರಿಯಗಳ ದರ್ಶನ ಇಲ್ಲದ ಹೊರ ಜಗತ್ತಿನ ವಿಜ್ಞಾನಕ್ಕೆ ಅದು ಹೇಳುವುದಿಲ್ಲ. ಆದ್ದರಿಂದ ಗೀತೆ ವಿಜ್ಞಾನವನ್ನು ದಾಟಿದೆ. ವಿಜ್ಞಾನವನ್ನು ಹೇಳಿದೆ ಹೇಳುವ, ವಿಜ್ಞಾನವನ್ನು ದಾಟಿದೆ. ತತ್ವಜ್ಞಾನ ಎಲ್ಲಿದೆ? ಕೃಷ್ಣನ ವಾಕ್ಯದಲ್ಲಿ ಅಂತರಿಂದ್ರಿಯಕ್ಕೆ ಒತ್ತು ಕೊಟ್ಟಿದ್ದಾನೆ. ಆದ್ದರಿಂದ ಸಾತ್ವಿಕ ಸುಖ ಬರುವುದು ಬುದ್ಧಿ. ಅದು ಪರಮಾತ್ಮನಲ್ಲಿ ನೀನಾದಾಗ, ಅಂದರೆ ಆತ್ಮನಲ್ಲಿ ಬುದ್ಧಿಯ ಪ್ರಸಾದ, ಅವಸಾನ, ಇರುವಿಕೆ, ಕೂತ್ಕೊಳ್ಳುವುದು. ಸೀದತಿ ಅಂತ ಅರ್ಥ. ಎಲ್ಲಿ ಚೆನ್ನಾಗಿ ಸೀದತಿ ಅಂದರೆ ಎಲ್ಲರೂ ಪರಮಾತ್ಮನಲ್ಲಿ ಇರ್ತಾರೆ. 1 5 ನಿಮಿಷ, 2 ನಿಮಿಷ, 1 ನಿಮಿಷ, ಒಂದು ಪಾರಾಯಣದಲ್ಲಿ ಎಲ್ಲಿ ನೆನಪಾದಾಗ, ಅದಲ್ಲ. ಪರಿಪೂರ್ಣವಾದ ಸೀದತಿ ಅಂತ ಅರ್ಥ. ಅವಸಾನ, ಹೋಗಿ ನಿಲ್ಲುವುದು. ಪರಮಾತ್ಮನಲ್ಲಿಯೇ ಅಂತರಿಂದ್ರಿಯವಾದ ಬುದ್ಧಿ ಗಟ್ಟಿಯಾಗಿ ಕೂತುಬಿಟ್ರೆ ಬುದ್ಧಿ ಹೊರಗೆ ಬರುವುದಿಲ್ಲ, ಇಣುಕುವುದೇ ಇಲ್ಲ. ಯಾರು ಬಂದರು? ಅತಿಥಿಗಳು ಯಾರು ಅಂತ. ನಮ್ಮದು ಊಟ ಅಂದರೆ ಒಂದು ದೊಡ್ಡ ಅತಿಥಿ ಇದ್ದಾಗೆ, ಶಬ್ದಗಳು ಅಂದರೆ ಒಂದು ಅತಿಥಿಗಳಿದ್ದಾಗೆ. ಇಂದ್ರಿಯಗಳಿಗೆಲ್ಲ ಇವರೆಲ್ಲ ಅಭ್ಯಾಗತರು, ಹೊರಗಿಂದ ಕಾಣುವವರು, ಅತಿಥಿಗಳೇ. ಇಡೀ ಪ್ರಪಂಚವೇ ಅತಿಥಿ. ಆ ಪ್ರಪಂಚದಲ್ಲಿ ನಾನೊಬ್ಬ ಸಣ್ಣ ಅತಿಥಿ ಅಷ್ಟೇ, ಅದನ್ನು ನುಂಗ್ಲಿಕ್ಕೆ ಹೋಗುವವ. ಅವುಗಳು ಇವನನ್ನು ನುಂಗಬೇಕು ಅಂತ ಬಂದದ್ದು, ಬಾ ಅಂತ ಕೈ ಬೀಸಿ ಕರಿತೇವೆ, ಇವ ಆಯಿತು ಅಂತ ಓಡಿಕೊಂಡು ಹೋಗ್ತಾನೆ. ಅವರು ಹೇಳುವುದು ಅದು, ನಾವು ಹೇಳುವುದೇ. ಪ್ರಕೃತಿಯಲ್ಲಿ ಮಗು ಆಗಿ ನಿಂತವ ಮಾನವ ಅಂತ. ಹೌದು, ಪ್ರಕೃತಿ ಇದು ವಿಕೃತಿಯ ಪ್ರಕೃತಿ, ಇದು ರಕ್ಕಸಿ ಪ್ರಕೃತಿ. ಹೊಟ್ಟೆ ಭಾಗದ ನುಂಗಿ ಹಾಕಲಿಕ್ಕೆ ಬಂದಿದೆ. ಮಾನವನನ್ನು ಅಳಿಸಿ ಹೋಗುತ್ತೆ, ಕಾಲಿಟ್ಟಲ್ಲಿ ಮಾನವನನ್ನು ಮುಗಿಸಿಬಿಡುತ್ತೆ. ಇವನಿಗೆ ಗೊತ್ತಿಲ್ಲ, ಅವನು ಗಮ್ಮತ್ತು ಅಂತ ಹೋಗ್ತಾ ಇದ್ದ. ಪೂತನೆಯಂತಹ ರಕ್ಕಸಿಯ, ತಾಟಕೆಯಂತಹ ವ್ಯಕ್ತಿತ್ವವುಳ್ಳ ರಕ್ಕಸಿ ಹತ್ತಿರದಲ್ಲಿ ಮಡಿಲಿನಲ್ಲಿ ಮಗುವಾಗಲಿಕ್ಕೆ ಯಾವ ಮಾನವ ಕಾಲಿಟ್ಟಾನು ಹೇಳಿ? ಒಂದು ಕಡೆಯಲ್ಲಿ ಕೈಗಾರಿಕೆ, ಒಂದು ಕಡೆಯಲ್ಲಿ ಅಣುಬಾಂಬ್ ತಯಾರಿಕೆ, ಇನ್ನೊಂದು ಕಡೆಯಲ್ಲಿ ಉಪಗ್ರಹದಲ್ಲಿ ಹಾರುವಿಕೆ, ಇನ್ನೊಂದು ಕಡೆಯಲ್ಲಿ ಸ್ಫೋಟಕ್ಕೆ ನಿಂತದ್ದು. ಇಂಥ ಪ್ರಕೃತಿಯಲ್ಲಿ ನಾವು ಮಕ್ಕಳು ಹೇಳಿಕೊಂಡು ಹತ್ತಿರ ಹೋದರೆ ಕೈಕಾಲು ಮುರಿದುಕೊಂಡು ಬರಬೇಕು, ಅಂಗವಿಕಲರಾಗಿ ಪರ್ಮನೆಂಟ್ ಬದುಕಬೇಕಾಗತ್ತೆ.
ಇದು ಉಲ್ಲೇಖ ಮಾಡಿದ ಕೃಷ್ಣ. ಆದ್ದರಿಂದ ಹೊರಗಿನ ವಿಜ್ಞಾನದಿಂದ ವಿಷಯ ಇಂದ್ರಿಯ ಸಂಯೋಗದಿಂದ ಬಂದ ಸುಖ ಅದು ರಾಜಸ. ವಿಜ್ಞಾನಕ್ಕೆ ಹೊರಗಿನ ಲೋಕಕ್ಕೆ ಪರಮಾತ್ಮ ಇಲ್ಲ, ಆತ್ಮನೂ ಇಲ್ಲ. ಅದಕ್ಕೆ ಕೃಷ್ಣ ಹೇಳಿದ ಜೀವನ ಬಗ್ಗೆ ಮಾತಾಡಬೇಡಿ ಅಂದ, ನೀವು ಮಾತಾಡುವುದಿಲ್ಲ ಅಂತ. ಆದರೆ ನಿಮಗೆ ಸಾತ್ವಿಕ ಸುಖದ ಬಗ್ಗೆ ಏನು ಹೇಳಿ ಅಂದ, ಆತ್ಮ ಮತ್ತು ಬುದ್ಧಿ. ಬುದ್ಧಿಯೇ ಆತ್ಮ ಅಲ್ಲ ಹೇಳಿ ಕೃಷ್ಣ ಹೇಳ್ತಾನೆ. ಅದನ್ನು ಜೀವನವನ್ನು ಗುರುತಿಸಬೇಕು, ಜೀವನ ಬುದ್ಧಿಯನ್ನು ಗುರುತಿಸಬೇಕು, ಅದು ಭಗವಂತನಲ್ಲಿ ಲಯಗೊಂಡಿರಬೇಕು. ಅಲ್ಲಿಂದ ಅದು ಪರ್ಮನೆಂಟ್ ನಿತ್ಯವಾಗಿ ಅದು ಹೊಂದಿರಬೇಕು. ಅಲ್ಲಿಂದ ಬಂದಿರತಕ್ಕ ಸುಖ ಅಂದರೆ ಅಂತರಿಂದ್ರಿಯದಿಂದ ಒಳಗಿಂದ ಬಂದಿರತಕ್ಕ ಸುಖ ಅದು ಸಾತ್ವಿಕ. ಹೊರಗೆ ಬಂದಿರತಕ್ಕ ಸುಖ ಅದು ರಾಜಸ. ಅದನ್ನ ಒಳಗಿನ ಸುಖ ಬರುವಾಗ ಕಷ್ಟ ಆಗತ್ತೆ. ಎಷ್ಟೋ ಬಾಗಿಲುಗಳನ್ನು ಮುಚ್ಚುವ ಕಷ್ಟ, ಅದರಲ್ಲಿಯೂ ಕಿಂಡಿಯನ್ನು ಕೋರೈಸಿಕೊಂಡು ಒಳಗೆ ನುಗ್ಗುವ ಕೆಲವು ವಿಷಯಗಳನ್ನು ನಿಲ್ಲಿಸುವ ಇನ್ನೊಂದು ಹರಸಾಹಸ. ಅದರ ಒಳಗೆ ಮತ್ತೆ ಅಭ್ಯಾಸಾದ್ರಮತೆ, ಒತ್ತಾಯಪೂರ್ವಕವಾಗಿ ಓಡಿಸಬೇಕು ಮನಸ್ಸನ್ನು, ಬುದ್ಧಿಯನ್ನು ಹಿಡಿದು ಗಟ್ಟಿಯಾಗಿ ಗೂಟಕ್ಕೆ ಕಟ್ಟಬೇಕು. ಆಗ ಬರುವ ಸುಖ ಮೊದಲು ಕಷ್ಟ ಆದರೂ ಮತ್ತೆ ಅದು ಅಮೃತವಾಗಿರ್ತದೆ. ಹೊರಗೆ ವಿಷಯೇಂದ್ರಿಯದಲ್ಲಿ ಬರುವಂಥದ್ದು ಮೊದಲೇ ಅಮೃತ ಆಗಿರುತ್ತೆ, ಖುಷಿ ಇರ್ತದೆ. ಎಂತಾಯಿತು ಎಲ್ಲ ಹೇಳ್ತಾರೆ. ಮಕ್ಕಳಾಗಿರುವಾಗ ಯೌವನಕ್ಕೆ ಬಂದಾಗ ವಿಷಯಗಳೆಲ್ಲ ಗಮ್ಮತ್ತು ಕಾಣುತ್ತದೆ, ಹೋಗ್ತಾನೆ. ಆದರೆ ಮುದುಕರಾದಾಗ ಎಲ್ಲ ಇಂದ್ರಿಯಗಳು ಸತ್ತಿರ್ತವೆ. ಯುವಕರಾದಾಗ ವಿಷಯಗಳು ಕೊಳ್ಳೆ ಹೊಡಿಲಿಕ್ಕೆ ಬಂದಿರ್ತವೆ, ಅವುಗಳನ್ನು ಮುಗಿಸ್ಲಿಕ್ಕೆ ನೋಡ್ತಾನೆ. ಮುದುಕನಾದಾಗ ವಿಷಯಗಳನ್ನು ಇವನನ್ನು ಮುಗಿಸ್ಲಿಕ್ಕೆ ನೋಡ್ತಾನೆ. ಅದು ಲೇವಡಿ ಮಾಡ್ತದೆ. ಚಕ್ಕುಲಿ ಬಂದು ಕೇಳ್ತದೆ, ತಿಂತೀಯಾ ಎಂದು ತಿನ್ನುವುದು ಬಟ್ಲಲ್ಲಿ ಮಾತ್ರ, ಮತ್ತೆ ಇಲ್ಲ, ಅಲ್ಲಿಲ್ಲ. ಅದರಲ್ಲಿ ಮತ್ತೆ ಅದನ್ನು ಗುದ್ದಿ ಹುಡಿ ಮಾಡಿ ಬಾಯೊಳಗೆ ಹುಡಿ ಹಾಕ್ಕೊಳ್ಳೋದು. ಇದು ಚಕ್ಕಲಿ ತಿನ್ನುವುದೊಂದು ಅರ್ಥವ, ಅದಕ್ಕೆ ಹಿಟ್ಟು ತಿನ್ನುವುದಂತ ಹೇಳ್ಬೋದು. ಅದೆಂತ ವಿಚಿತ್ರವಾಗಿರತಕ್ಕ ರೋಗ, ಪ್ರಯೋಜನ ಇಲ್ಲ. ಕೆಲವರು ನಾನು ವೀಳ್ಯದಲ್ಲಿ ಅಜ್ಜರು ತಿನ್ನೋದು ನೋಡಿದ್ದೇನೆ. ಅದನ್ನೆಲ್ಲ ಸರಿ ಗುದ್ದಿ ñಪ್ಪೆ ಮಾಡಿ ಎಲ್ಲ ಹುಡಿ ಮಾಡಿ ಅಂಥದ್ದು ಬಾಯೊಳಗೆ ಹಾಕೊಂಡು ಕಚ್ಚಿದಾಗೆ ಎಂತ ಕಚ್ಚಲಿಕ್ಕೆ ಅಲ್ಲೇ ಇಲ್ಲ. ಅಲ್ಲಿ ಅದು ಎಂತ ಮಾಡೋದು, ಮತ್ತೆ ಉಪಯೋಗ ಇಲ್ಲ. ಆದರೂ ಬಿಡುವುದಿಲ್ಲ. ತಥೋಪ್ಯಾಶಾಗರೀಯಸೆ ಅಂತ ತಿನ್ನುವ ಚಟ ಹಂಬಲ, ಇದು ಉಲ್ಲೇಖ. ಆದರೆ ಪ್ರತಿಯೊಂದರಲ್ಲಿಯೂ ನೋಡುವುದರಲ್ಲಿ, ತಿನ್ನುವುದರಲ್ಲಿ, ಹೇಳುವುದರಲ್ಲಿ. ನಾನೊಂದು ಕವನ ಬರೆದಾಗ ಹೇಳಿದ್ದೆ, ಕಾಮದ ಬಗ್ಗೆ, ಕಾಮಪಾಶದ ಬಗ್ಗೆ ಬರೆದಾಗ, ಹುಟ್ಟುವಾಗ ಅದು ಬಳ್ಳಿಯಂತೆ, ಮಗುವಿನ ಕಾಲಿನ ಗೆಜ್ಜೆಯಂತೆ, ಕಾಲಡಿಯಲ್ಲಿ ಪದತಲದಲ್ಲಿ ಅದು ಸುತ್ತು ಬರ್ತಿತ್ತು, ಶಬ್ದ ಮಾಡ್ತಿತ್ತು, ಖುಷಿಯಾಗ್ತಿತ್ತು. ಮತ್ತೆ ಅದು ಯೌವನಕ್ಕೆ ಬಂದಾಗ ಸೊಂಟಕ್ಕೆ ಸುತ್ತಿಕೊಂಡಿತು, ಯಾವ್ಯಾವುದೋ ಸೊಂಟವನ್ನು ಸುತ್ತಿಕೊಂಡಿತು. ಸುತ್ತಿರಬೇಕೆ. ಮುಂದಕ್ಕೆ ಬಂದಾಗ ಅದು ಕುತ್ತಿಗೆಗೆ ಹಗ್ಗ ಆಗಿದೆ, ನಾಲಿಗೆಯಲ್ಲಿ ವಾಕರಿಕೆಯಾಗಿದೆ. ಗಟ್ಟಿಯಾದಾಗ ವಾಕರಿಕೆ ಬರುತ್ತೆ, ಮೆದುವಾದಾಗ ಅಂತ ನೋಡಲಿಕ್ಕೆ ತವಕಾಗತ್ತೆ. ಹಾಗೆ ವೃದ್ಧಾಪ್ಯಕ್ಕೆ ಬಂದಾಗ ಕುತ್ತಿಗೆಯ ಕುಣಿಕೆ ಅದು ಮತ್ತೆ ಎಲ್ಲಿದೆ. ಮತ್ತೆ ಸತ್ತ ನಂತರ ಹೆಣದೊಟ್ಟಿಗೆ ಚಟ್ಟದಲ್ಲಿ ಕಟ್ಟಿರ್ತಾರೆ, ಚಟ್ಟದ ಕೋಲಿಗೆ ಹಗ್ಗ ಆಗಿರ್ತದೆ. ಅದು ಕಾಮಪಾಶ ಅಷ್ಟೆ, ಮತ್ತೆ ಹುಟ್ಟಿನಿಂದ ಅದರ ಕಥೆ. ಇದು ಕಾಮದ ಲಯ, ಜೀವನ ಗತಿ. ಇದೇ ಉಲ್ಲೇಖ ಮಾಡಿದ ಕೃಷ್ಣ. ವಿಷಯೇಂದ್ರಿಯ ಸಂಯೋಗಾತ್ ಯತದಗ್ರೇ ಅಮೃತೋಪಮಂ ಪರಿಣಾಮೇ ವಿಷಮಿವ ತತ್ಸುಖಂ ರಾಜಸಂ ಸ್ಮೃತಂ.